ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಓಲ್ಡ್ ಏಜ್ ನ ಪ್ರಾಬ್ಲಮ್ ಅನ್ನೋದಿತ್ತು, ಈಗ ಯಂಗ್ ಏಜ್ ನಲ್ಲೂ ಕೂಡ ಬರ್ತಾ ಇದೆ. ಒಬೇಸಿರಿ ಅವ್ರಿಗೆ. ಸೊ ಒಂದು ಲೈಫ್ ಸ್ಟೈಲ್, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ತುಂಬಾ ನಿಲ್ತ್ಕೊಂಡು ಮಾಡೋದ್ರಿಂದ ಅದರಿಂದ ಬೇಗ ನೋವು ಬರುತ್ತೆ. ಸೆಕೆಂಡ್ ಒನ್ ಇಸ್ ಒಬೇಸಿ, ಬಿಕಾಸ್ ಓವರ್ ವೈಟ್. ಕಾಲಲ್ಲಿ ನೋವು ಬರೋದು ಮೂಳೆ ನೋವು ಅಂತ ಅನ್ಕೊಳ್ತಾರೆ ತುಂಬಾ ಜನ. ಮೂಳೆ ನೋವು ಅಲ್ಲ ಅದು. ಇನ್ಫೆಕ್ಷನ್ ಆಗಿರುತ್ತೆ, ಮೆಟಲ್ ಆಕ್ಸೆಪ್ಟ್ ಆಗಿರಲ್ಲ, ಅಂಡ್ ಸೋ ಮೆನಿ ರೀಸನ್ಸ್. ಆರ್ಥರೈಟಿಸ್ ತಗೊಂಡ್ರೆ ದಿಸ್ ಇಸ್ ನಾಟ್ ಎ ಡಿಸೀಸ್. ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಈ ನೀ ರಿಪ್ಲೇಸ್ಮೆಂಟ್ ಅಂತೆಲ್ಲ ಕೇಳಿದ್ದೀವಿ. ಮಸಲ್ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಂಡು ಲಿಟಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿದ್ರೆ ದ ಪ್ರೋಗ್ರೆಷನ್ ಆಫ್ ಆಸ್ಟಿಯೋಆರ್ಥರೈಟಿಸ್ ವಿಲ್ ಬಿ ಸ್ಲೋ. ಬೇಗ ಮತ್ತೆ ಲಾಸ್ಟ್ ಸ್ಟೇಜ್ಗೆ ಹೋಗಲ್ಲ. ಓಲ್ಡರ್ ಪೇಷಂಟ್ಸ್ ಅಲ್ಲಿ ಅದರ್ ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತಲ್ವಾ, ಈ ಡಯಾಬಿಟಿಸ್ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ. ಈ ಪೇನ್ ಮ್ಯಾನೇಜ್ಮೆಂಟ್ಗೆ ಈ ಟ್ರೀಟ್ಮೆಂಟ್ ತಗೋಬೋದಾ? ಏಜ್ ಅಲ್ಲ ಇಂಪಾರ್ಟೆಂಟ್, ಸ್ಟೇಜ್ ಆಫ್ ದ ಡಿಸೀಸ್. ನನಗೆ ಪ್ಲೇಟ್ಲೆಟ್ಸ್ ಪ್ರಾಬ್ಲಮ್ ಇರಬಾರ್ದು. ರಿಸಲ್ಟ್ ಸಿಗೋಕೆ ಎಷ್ಟು ಟೈಮ್ ವೇಟ್ ಮಾಡಬೇಕಾಗುತ್ತೆ ಅಂತ? ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಆಫ್ PRP ನೋಡೋದು 6 months, 5 to 6 months ಆಫ್ಟರ್ ದ ಟ್ರೀಟ್ಮೆಂಟ್. ರಿಪೀಟ್ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕಾಗುತ್ತೆ ಅಂತ, ಅದು ನಿಜಾನಾ? They follow all my instructions. This is definitely long lasting treatment. It's just short lasting ಅಲ್ಲ ಇದು. ಸೊ ಇದರಲ್ಲಿ ಏನಾದರೂ ಆ ಥರ ಡಿಸ್ಅಡ್ವಾಂಟೇಜಸ್ ಏನಾದ್ರು ಇದೆಯಾ? ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಅಂದರೆ ಬಿಕಾಸ್ there is no medicine use, no chemical use. This is 100% safest. Because you will be observing knee pains ಜಾಸ್ತಿ ವುಮೆನ್ ಅಲ್ಲೇ ನೋಡ್ತೀವಿ. You know why? ಹಾಯ್ ಫ್ರೆಂಡ್ಸ್, mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪೇನ್ ಇವಾಗಂತೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂಥರದ ನೋವು. ಕಾಲಲ್ಲಿ ನೋವು, ಕೈಯಲ್ಲಿ ನೋವು, ಶೋಲ್ಡರಲ್ಲಿ ನೋವು, ಕೆಲವರಿಗೆ ಸ್ಪೋರ್ಟ್ಸ್ನಲ್ಲಿ ಪೇನ್ ಬಂದಿರುತ್ತೆ, ಆಟ ಆಡಿ ಪೇನ್ ಬಂದಿರುತ್ತೆ, ಕೆಲವರಿಗೆ ಜಿಮ್ ಮಾಡಿ ಪೇನ್ ಬಂದಿರುತ್ತೆ, ಕೆಲವರಿಗೆ ಇನ್ಆ್ಯಕ್ಟಿವಿಟಿಯಿಂದ ಪೇನ್, ಇನ್ನು ಕೆಲವರಿಗೆ ಓವರ್ ಆ್ಯಕ್ಟಿವಿಟಿಯಿಂದ ಪೇನ್, ಕೆಲವರಿಗೆ ವಯಸ್ಸಾಗಿ ಪೇನ್. ಈ ರೀತಿ ಪೇನ್ ತುಂಬ ಜನ ನೋವಿನಿಂದ ಒದ್ದಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ಸಲ ಏನಾಗುತ್ತೆ, ಡೈರೆಕ್ಟ್ಲಿ ಇದಕ್ಕೆ ಸರ್ಜರಿ ಮಾಡಬೇಕಾಗತ್ತೆ ಅನ್ನೋ ಒಂದು ಒಪಿನಿಯನ್ ತುಂಬ ಕಡೆ ಬರ್ಬೋದು. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ವಿದೌಟ್ ಸರ್ಜರಿ ಇನ್ನೂ ಹಲವಾರು ಹಂತಗಳಿರುತ್ತೆ ಸರ್ಜರಿಗೆ ಹೋಗೋಕ್ಕಿಂತ ಮುಂಚೆ. ಆ ಹಂತಗಳು ಏನು? ಅದರಲ್ಲೂ ಕೂಡ ಮುಖ್ಯವಾಗಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ, PRP ಥೆರಪಿ. ಇದರ ಮಹತ್ವ ಏನು? ಯಾವೆಲ್ಲ ಸಂದರ್ಭಗಳಲ್ಲಿ ಸರ್ಜರಿ ಇಲ್ಲದೇ ಆ ಪೇಯ್ನನ್ನು ಕಮ್ಮಿ ಮಾಡಬಹುದು, ಹಾಗೂ ಯಾವೆಲ್ಲ ರೀತಿಯ ಪೇನ್ಗಳಿಗೆ ಇದು ಅದ್ಭುತ ಒಂದು ಟ್ರೀಟ್ಮೆಂಟ್ ಆಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆಗೆ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜನರೇಟಿವ್ ಸೆಂಟರ್ ಇದರ ಡಾಕ್ಟರ್ ವಿದ್ಯಾ ಭಂಡಾರು ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ನಾವೀಗ ಇಂಟ್ರಡಕ್ಷನ್ನಲ್ಲಿ ಹೇಳಿರೋ ರೀತಿಯಲ್ಲೇ ಪೇನ್ ಇಲ್ಲದೆ ಇರೋ ವ್ಯಕ್ತಿಗಳೇ ಇಲ್ಲ ಅನ್ನೋ ಥರ ಆಗಿ ಹೋಗಿದೆ. ಈಗ ಪ್ರತಿಯೊಬ್ಬರಿಗೂ ಪೇನ್ ಇದೆ. ಅದರಲ್ಲೂ ಕೂಡ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಯಂಗ್ ಏಜ್ನಲ್ಲೇ ಬರ್ತಾ ಇದೆ. ಮುಂಚೆ ಎಲ್ಲ ವಯಸ್ಸಾದ್ಮೇಲೆ ಬರುತ್ತೆ, ಓಲ್ಡ್ ಏಜ್ನ ಪ್ರಾಬ್ಲಮ್ ಅನ್ನೋದಿತ್ತು, ಈಗ ಯಂಗ್ ಏಜ್ನಲ್ಲೂ ಕೂಡ ಬರ್ತಾ ಇದೆ. ಏನಿದು ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏನು? ಫಸ್ಟ್ ಆರ್ಥರೈಟಿಸ್ ಅಂದ್ರೆ ಮಂಡಿ ಸವಿಯೋದು. ಕಾರ್ಟಿಲೈಸ್ ಅಂತ ಒಂದು ಕುಶನ್ ಇರುತ್ತೆ ಬೋನ್ಸ್ ಮಧ್ಯದಲ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಏಜ್ ಆಗ್ತಾ ಸ್ವಲ್ಪ ತಿನ್ನಿಂಗ್ ಇರುತ್ತೆ ಎಲ್ಲರಿಗೂ. ಬಿಫೋರ್ ನಾವು 60 ಮೇಲೆ ನೋಡ್ತಾ ಇದ್ವಿ ಮಂಡಿ ನೋವು, 60 ವರ್ಷ ಮೇಲೆ ಇರೋರಿಗೆ ನೋಡ್ತಾ ಇದ್ವಿ. ಬಟ್ ನಾವ್ ಇಟ್ಸ್ ನಾಟ್ ದ ಟ್ರೆಂಡ್. ಸೊ ಈಗ 40sಗೆ ಸ್ಟಾರ್ಟ್ ಆಗುತ್ತೆ ಒಬ್ರೊಬ್ರಿಗೆ, ಬಿಕಾಸ್ ಹೂ ಲಾಸ್ಟ್ ಸ್ಟ್ಯಾಂಡ್ ಫಾರ್ ಲಾಂಗ್ ಟೈಮ್, ತುಂಬಾ ನಿಲ್ತ್ಕೊಂಡು ಕೆಲಸ ಮಾಡಿ ಅವ್ರಿಗೆ 30s 35 ಟೀಚರ್ಸ್ ಬರ್ತಾರೆ 35ಗೆ ಮಂಡಿ ನೋವು ಅಂತ. ಒಬೇಸಿರಿ ಅವ್ರಿಗೆ. ಸೊ ಒಂದು ಲೈಫ್ ಸ್ಟೈಲ್, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಹೂ ಡಸ್ ಲಾಟ್ ಆಫ್ ಆಕ್ಟಿವಿಟೀಸ್, ಅಂದರೆ ತುಂಬ ನಿಲ್ತ್ಕೊಂಡು ಮಾಡೋದ್ರಿಂದ ಅದರಿಂದ ಬೇಗ ನೋವು ಬರುತ್ತೆ. ಸೆಕೆಂಡ್ ಒನ್ ಇಸ್ ಒಬೇಸಿಟಿ, ಬಿಕಾಸ್ ಲೈಫ್ ಓವರ್ ವೈಟ್. ಸೊ ಓವರ್ ವೈಟ್ ಜಾಸ್ತಿ ಇದ್ರೆ ಏನಾಗುತ್ತೆ, ಮಂಡಿಗೆ ಸ್ಟ್ರೆಸ್ ಜಾಸ್ತಿನೇ ಬರುತ್ತೆ, ಇಡೀ ಬಾಡಿ ವೆಯ್ಟ್ನ ತಡ್ಕೋಬೇಕು. ಸೊ ಒಬೇಸಿಟಿಯಲ್ಲಿ ಏನಾಗುತ್ತೆ ಅಂದರೆ ನಾಟ್ ಓನ್ಲಿ ವೆಯ್ಟ್, ಅವ್ರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅಲೈನ್ಮೆಂಟೇ ವಿಲ್ ಆಲ್ಟರ್. ಸೊ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ನಾರ್ಮಲ್ ಪರ್ಸನ್ಗೆ ಒಂದು ಓವರ್ ವೈಟ್ ಇರೋ ಅವ್ರ ವಾಕಿಂಗ್ ಸ್ಟೈಲ್ ಡಿಫರೆಂಟ್ ಇರುತ್ತೆ. ಸೊ ದಟ್ ಅಲೈನ್ಮೆಂಟ್ ಆಲ್ಸೋ ಅಫೆಕ್ಟ್ಸ್ ದ ನೀ ಜಾಯಿಂಟ್ಸ್, ಆಲ್ ವೈಟ್ ಬೇರಿಂಗ್ ಜಾಯಿಂಟ್ಸ್. ಮತ್ತೆ ಇನ್ನೊಂದು ಜೆನೆಟಿಕ್ ಫ್ಯಾಕ್ಟರ್ ಇರುತ್ತೆ. ಇನ್ನೊಬ್ರಿಗೆ ಸ್ಪೋರ್ಟ್ಸ್ ಇಂಜುರೀಸ್ ಇಂದ ಅವ್ರ ಏನಾದರೂ ಆಕ್ಸಿಡೆಂಟ್ಸ್ ಇಂದ ಏನಾದರೂ ಮಂಡಿ ಏಟಾದ್ರೆ ಸೊ ಅರ್ಲಿಯಾಗಿ ಆಸ್ಟಿಯೋಆರ್ಥರೈಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮೆನಿ ಕಾಸಸ್, ಅಂಡ್ ಒನ್ ಇಂಪಾರ್ಟೆಂಟ್ ಇಸ್ ಲೈಫ್ ಸ್ಟೈಲ್, ಒಬೇಸಿಟಿ ಅಂಡ್ ಫುಡ್. ಮೈನ್ಲಿ ಫುಡ್ ಇಸ್ ಅ ಮೈನ್ ಕಲ್ಪ್ರೇಟ್. ಸೊ ದೀಸ್ ಆರ್ ಆಲ್ ದ ಕಾಮನ್ ಕಾಸಸ್. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಈ ನೀ ರಿಪ್ಲೇಸ್ಮೆಂಟ್ ಅಂತೆಲ್ಲ ಕೇಳಿದ್ದೀವಿ. ಎಷ್ಟೋ ಸಲ ಕೇಳಿದ್ರೇನೆ ಓಕೆ ತೆಗೆದು ಬಿಡ್ತಾರಾ, ಬೇರೆದು ಹಾಕ್ಬಿಡ್ತಾರಾ, ಅಲ್ಲಿಗೆ ಬೇರೆ ನೀ ಹಾಕ್ಬಿಡ್ತಾರಾ, ಸೆಟ್ ಆಗುತ್ತಾ ಇಲ್ವಾ, ಈ ಥರದ್ದೆಲ್ಲ ಕ್ವಶನ್ ಬರೋದು ನಾವು ನೋಡಿದ್ದೀವಿ. ಪೇಷಂಟ್ಸ್ ಕೂಡ ಹೆದರ್ಕೊಳ್ಳೋದು ಕೂಡ ನೋಡಿದ್ದೀವಿ. ಬಿಫೋರ್ ದ್ಯಾಟ್, ಆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನು ಏನೆಲ್ಲ ಆಪ್ಷನ್ಸ್ ಇದೆ? ನಿಮ್ಮ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ಯಾವ ಥರದ್ದೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಿ? ಈಗ ಎಲ್ಲರೂ ವಾಟ್ ಎವ್ರಿ ಒನ್ ವಿಲ್ ಡೂ ಇಸ್, ಅರ್ಲಿ ಸ್ಟೇಜಲ್ಲಿ ಪೇನ್ ಗೊತ್ತಾಗಲ್ಲ ಪೇಷಂಟ್ಸ್ಗೆ. ನಡೆಯುವಾಗ ದೇ ವಿಲ್ ನಾಟ್ ಹ್ಯಾವ್ ಪೇನ್ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ.
ದೇ ವಿಲ್ ಹ್ಯಾವ್ ಡಿಸ್ಕಂಫರ್ಟ್ ಓನ್ಲಿ ವೈಲ್ ಕ್ಲೈಂಬಿಂಗ್ ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ, ಇಲ್ಲ ಅಂದರೆ ಕೆಳಗೆ ಕೂತ್ಕೊಂಡು ಎದೆಲಕ್ಕೆ ಪ್ರಾಬ್ಲಮ್ ಇರುತ್ತೆ ಸ್ಟಾರ್ಟಿಂಗ್, ಬಟ್ ವಾಕಿಂಗ್ ಪ್ರಾಬ್ಲಮ್ ಇರಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಸೈನ್ಸ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್. ಈ ಸ್ಟೇಜಲ್ಲೇ ನೋಡಿಕೊಂಡು ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಲೈಕ್ ಎಕ್ಸಸೈಸಸ್ ಆಗಲಿ, ಸ್ವಲ್ಪ ಮಸಲ್ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಂಡು ಲಿಟಿಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿದ್ರೆ ದ ಪ್ರೋಗ್ರೆಷನ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್ ವಿಲ್ ಬಿ ಸ್ಲೋ, ಬೇಗ ಮತ್ತೆ ಲಾಸ್ಟ್ ಸ್ಟೇಜ್ಗೆ ಹೋಗಲ್ಲ. ಸೊ ಇನ್ನೂ ಜಾಸ್ತಿ ಆದರೆ ದೆನ್ ವಿ ಹ್ಯಾವ್ ಟು ಥಿಂಕ್ ಆಫ್ ದ ಅದರ್ ಆಪ್ಷನ್ಸ್. ಸೊ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್ ಅಂದರೆ ಇಂಜೆಕ್ಷನ್ಸ್. ತುಂಬ ಜನ ಹೇಳ್ತಾರೆ ಮಂಡಿ ಇಂಜೆಕ್ಷನ್ ತೊಗೊಂಡಿದ್ವಿ ಅಂತ. ಇಂಜೆಕ್ಷನ್ಸ್ ಅಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ. ಸ್ಟೀರಾಯ್ಡ್ಸ್ ಆ್ಯಕ್ಚುಲಿ ಪೇಯ್ನ್ ರಿಲೀಫ್ ಆಗುತ್ತೆ, ಬಟ್ ಏನಂದರೆ ಇಟ್ ಆಲ್ಸೋ ಡ್ಯಾಮೇಜಸ್ ದ ಜಾಯಿಂಟ್. ಸೊ ದಟ್ ಈಸ್ ನಾಟ್ ಅಷ್ಟೇ. ಸೊ 3 months ಇರ್ಬೋದು, 6 months ಇರ್ಬೋದು, ಮ್ಯಾಕ್ಸ್ 1 year ಇರ್ಬೋದು. ಆ್ಯಂಡ್ ಇನ್ನೊಂದು ಹೈಲುರಾನಿಕ್ ಆ್ಯಸಿಡ್ ಜೆಲ್ ತೊಗೊಂಡಿದ್ದೀವಿ ಅಂತ. ಸೊ ಜೆಲ್ ಈಸ್ ನ್ಯೂಟ್ರಲ್, ದೆರ್ ಈಸ್ ನೋ ಹಾರ್ಮ್ ಇನ್ ಟೇಕಿಂಗ್. ಅಂದರೆ ಅದು ಇಟ್ ವಿಲ್ ನಾಟ್ ಹೀಲ್ ಆರ್ ಇಟ್ ವಿಲ್ ನಾಟ್ ಡೂ ಹಾರ್ಮ್. ಸೊ ಹೀಲು ಆಗಲ್ಲ, ಹಾರ್ಮು ಆಗಲ್ಲ, ಬಟ್ ಬಿಕಾಸ್ ಆಫ್ ಲೂಬ್ರಿಕೇಶನ್ ಪೇನ್ ಸ್ವಲ್ಪ ದಿನ ಕಮ್ಮಿ ಆಗುತ್ತೆ. ಆ್ಯಂಡ್ ದಿಸ್ PRP ಟ್ರೀಟ್ಮೆಂಟ್ ಆರ್ ಆಲ್ ದ ರೀಜನರೇಟಿವ್ ಥೆರಪೀಸ್ ಏನು ಮಾಡುತ್ತೆ ಅಂದರೆ ಇಟ್ ಆ್ಯಕ್ಚುಲಿ ಫೋಕಸಸ್. ನಾನೀಗ ತೋರಿಸ್ತೀನಿ. ಸೊ ದಿಸ್ ಈಸ್ ದ ಕಾರ್ಟಿಲೇಜ್, ಬ್ಲೂ ಕಲರ್. ಯು ಕ್ಯಾನ್ ಅಬ್ಸರ್ವ್ ದ ಸ್ಮಾಲ್ ರೆಡ್ ಪಾರ್ಟ್ ಇದೆ. ಸೊ ಈ ರೆಡ್ ಪಾರ್ಟ್ ಅಲ್ಲಿ ದಿಸ್ ಏರಿಯಾ ಇಸ್ ಡ್ಯಾಮೇಜ್ಡ್. ಈ PRP ಏನ್ ಮಾಡುತ್ತೆ ಅಂದ್ರೆ ದ ಡ್ಯಾಮೇಜ್ಡ್ ಪಾರ್ಟ್ ಅಲ್ಲಿ ಕೊಟ್ಟಿದ್ರೆ ಇಟ್ ಸ್ಟಿಮ್ಯುಲೇಟ್ಸ್ ದ ಹೋಸ್ಟ್ ಸೆಲ್ಸ್. ಅಂದರೆ ನಾವು ಕಾರ್ಟಿಲೇಜ್ಗೆ ಕಾಂಡ್ರೋಸೈಟ್ಸ್ ಅಂತ ಹೇಳಿ, ಆ ಕಾಂಡ್ರೋಸೈಟ್ಸ್ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್ ಆ್ಯಂಡ್ ರಿಪೇರಿಂಗ್ ದಟ್ ಏರಿಯಾ. ಸೊ ಇದು ಒಂದು ಹೀಲಿಂಗ್ ಪ್ರಾಪರ್ಟಿ. ಅಂದರೆ ಗ್ರೋತ್ ಫ್ಯಾಕ್ಟರ್ಸ್ ಅನ್ನೋ ಹೀಲಿಂಗ್ ಪ್ರೋಟೀನ್ಸ್ ಇರುತ್ತೆ ಪ್ಲೇಟ್ಲೆಟ್ಸಲ್ಲಿ, ದಟ್ ಹೆಲ್ಪ್ಸ್ ಟು ಹೀಲ್. ಆ್ಯಂಡ್ ಇನ್ನೊಂದು ಪ್ರಾಪರ್ಟಿ ಏನಿರುತ್ತೆ ಪ್ಲೇಟ್ಲೆಟ್ಸಲ್ಲಿ, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ. ಅಂದರೆ ಈ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಏನೇನಿರುತ್ತೆ ಬಿಕಾಸ್ ಆಫ್ ದ ಡ್ಯಾಮೇಜ್ಡ್ ಪಾರ್ಟ್, ಆ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಕಮ್ಮಿ ಮಾಡುತ್ತೆ. ಸೊ ದ ಆರ್ಥ್ರೈಟಿಸ್ ಚೇಂಜಸ್ ಆಲ್ಸೋ ವಿಲ್ ರೆಡ್ಯೂಸ್. ಆರ್ಥ್ರೈಟಿಸ್ ಚೇಂಜಸ್, ಸ್ವೆಲ್ಲಿಂಗ್ ಕಮ್ಮಿ ಆಗುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ, ಆ್ಯಂಡ್ ವಾಟ್ ಎವರ್ ದ ಪೇನ್ ಬಿಕಾಸ್ ಆಫ್ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಆ್ಯಂಡ್ ಅದು ಇಮಿಡಿಯೇಟ್ ಎಫೆಕ್ಟ್ ಪೇನ್ ರಿಲೀಫ್ ಇರುತ್ತೆ, ಆ್ಯಂಡ್ ಲಾಂಗ್ ಟರ್ಮ್ ಎಫೆಕ್ಟ್ ದ ಹೀಲಿಂಗೂ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಆ್ಯಕ್ಚುಲಿ ವಿ ಅಡ್ರೆಸ್ ದ ರೂಟ್ ಕಾಸ್. ಒಬ್ಬರೊಬ್ಬರು ಮೆನಿಸ್ಕೈ ಯಂಗ್ ಏಜಲ್ಲಿ ಮೆನಿಸ್ಕಲ್ ಟೆಟ್ ತುಂಬ ಕಾಮನ್. ಈ ಮೆನಿಸ್ಕೈ ದಿಸ್ ಅನದರ್ ಕುಷನ್ ಇರುತ್ತೆ, ದಿಸ್ ಇಸ್ ದ ಮೆನಿಸ್ಕೈ. ಸೊ ದಿಸ್ ಇಸ್ ಅ ಕಾಮನ್ ಕಾಸ್ ಆಫ್ ಪೇನ್ ಇನ್ ದ ಯಂಗ್ಸ್ಟರ್ಸ್. ಟೇರ್ ಆಗಿರುತ್ತೆ. ಸೊ ಸ್ವಲ್ಪ ವೈಲ್ ವಾಕಿಂಗ್ ಏನಾದರೂ ಸ್ವಲ್ಪ ಟ್ವಿಸ್ಟ್ ಆದ್ರೆ ಅಬ್ನಾರ್ಮಲ್ ಪೊಸಿಷನ್ ಇಟ್ಟರೆ ಸ್ವಲ್ಪ ಟೇರ್ ಮೀಡಿಯಂ ಅಂಡ್ ಲೇಟರಲ್ ಮೆನಿಸ್ಕಲ್ ಟೇರ್ಸ್ ಆರ್ ವೆರಿ ಕಾಮನ್. ದಟ್ ಆಲ್ಸೋ ವಿ ಕ್ಯಾನ್ ಅಡ್ರೆಸ್. ಸೊ ಒಂದು ಲಾಕಿಂಗ್ ಏನಾದರೂ ಇದೆ ಅಂದರೆ ಒಂದು 10% ಪೇಷಂಟ್ಸ್ಗೆ ಸರ್ಜರಿ ಮಾಡಬೇಕು, ವೇರ್ ದಟ್ ಮೆನಿಸ್ಕೈ ವಿಲ್ ಗೆಟ್ ಡಿಸ್ಪ್ಲೇಸ್ಡ್. ಇನ್ನೊಂದು ಕಡೆ ಡಿಸ್ಪ್ಲೇಸ್ ಆಗಿ ಕೂತ್ಕೊಂಡ್ರೆ ಅದು ತೆಗಿಬೇಕಾಗುತ್ತೆ. ಬಟ್ grade 1, grade 2, grade 3 ಟೇರ್ ವೇರ್ ದೇರ್ ವಿಲ್ ನೋ ಡಿಸ್ಪ್ಲೇಸ್ಮೆಂಟ್, ಅಂದರೆ ಹಾಗೆ ಇರುತ್ತೆ ಬಟ್ ಟೇರ್ ಕಟ್ ಆಗಿರುತ್ತೆ. ಸೊ ಅಲ್ಲಿ PRP ದಟ್ ಸ್ಟಾರ್ಟ್ಸ್ ಹೀಲಿಂಗ್ ಆಲ್ಸೋ. ಮೆನಿಸ್ಕಲ್ ಟೇರ್, ACL ವೆರಿ ಕಾಮನ್. ಅಂದರೆ ಸ್ಪೋರ್ಟ್ಸ್ ಅಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ. ದಟ್ ಆಲ್ಸೋ ಗ್ರೇಟ್ ಇರುತ್ತೆ. ACL ಅಂದರೆ ಇಲ್ಲಿ ಬರುತ್ತೆ. ದೀಸ್ ಕ್ರೂಷಿಯೇಟ್ ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಮೇನ್ ಸ್ಟೆಬಿಲೈಸರ್ಸ್. ಹೀಗೆ ಮಂಡಿಗೆ ಒಳಗೆ ಇರುತ್ತೆ, ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಬ್ಯಾಕ್ ಒಂದು ಅಟ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್. ವೆರಿ ಕಾಮನ್ ಇದು ಟೇರ್ ಆಗೋದು ಸ್ಪೋರ್ಟ್ಸ್ ಇಂಜುರೀಸ್. ಸೊ ಪಾರ್ಷಿಯಲ್ ಟೈರ್ಸ್, ದೀಸ್ ಆರ್ ಆಲ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ PRP. ಕಂಪ್ಲೀಟ್ ಟೇರ್ ಆಗಿ ಇನ್ಸ್ಟೆಬಿಲಿಟಿ ಅಂದರೆ ಬೋನ್ ಸೈಡ್ಗೆ ಬಂದ್ಬಿಟ್ಟು ಕೂತ್ಕೊಂಡುತ್ತೆ, ದೆನ್ ದ ಪೇಷಂಟ್ ನೀಡ್ ಸರ್ಜರಿ. ಸೊ ಇನ್ಸ್ಟೆಬಿಲಿಟಿ ಏನಾದರೂ ಸ್ಲಿಪ್ ಆಗ್ತಾ ಇದೆ ಬೋನ್ ಸೈಡ್ಗೆ ಅಂದರೆ ಸರ್ಜರಿ ಮಾಡಿಸ್ಲೇಬೇಕು. ಬಟ್ ಇಫ್ ದೇರ್ ಇಸ್ ಎ ಟೇಸ್ಟ್, ಜಾಸ್ತಿ ಜನ ಆರ್ಥೋಪೆಡಿಷನ್ ಹತ್ರ ಸ್ವಲ್ಪ ಇದೆ, ನೀವು ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ, ಮೇಂಟೈನ್ ಮಾಡ್ಕೊಳ್ಳಿ, ಬಟ್ ಪೇಷಂಟ್ ವಿಲ್ ಬಿ ಸಫರಿಂಗ್. ಸೊ ಇದಿಷ್ಟೇನಾ ನನ್ಗೆ ಆಗೋಯ್ತಾ ಅಂದರೆ ದೇ ಕಾನ್ ಡೂ ರೊಟೀನ್ ಆಕ್ಟಿವಿಟೀಸ್. ಡೆಫಿನೆಟ್ಲಿ ದೇ ವಿಲ್ ಗೆಟ್ ರಿಲೀಫ್, ಆಲ್ಮೋಸ್ಟ್ ಕಂಪ್ಲೀಟ್ ರಿಲೀಫ್. ದೀಸ್ ಯಂಗ್ಸ್ಟರ್ಸ್ ದೇ ರೆಸ್ಪಾಂಡ್ ವೆರಿ ನೈಸ್ಲಿ. ಪಾರ್ಷಿಯಲ್ ಟೈರ್ಸ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗ್ತಾರೆ. ಓಕೆ. ಸೊ ಈಗ ಕಾಲಲ್ಲಿ ನೋವು ಬರೋದು ಮೂಳೆ ನೋವು ಅಂತ ಅನ್ಕೊಳ್ತಾರೆ ತುಂಬಾ ಜನ. ಮೂಳೆ ನೋವು ಅಲ್ಲ ಅದು. ಮೂಳೆಗೆ ಟಚ್ ಆಗೋದ್ರಿಂದ ಆಗೋ ನೋವು, ಮಧ್ಯದಲ್ಲಿರೋ ಕುಷನ್ ಡ್ಯಾಮೇಜ್ ಆಗೋದ್ರಿಂದ ಆಗೋ ನೋವು. ಸೊ ಇದೆಲ್ಲ ಈಗ PRP ಇಂದ ರಿಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಟ್ರೀಟ್ಮೆಂಟ್ ತುಂಬಾ ಜನಕ್ಕೆ ಹೊಸದಿರ್ಬೋದು ಕೇಳಿರೋದು. ಇದೇನು, ಇದರ ಮೂಲ ಏನು, ಎಲ್ಲಿಂದ ಬಂತು ಈ ಟ್ರೀಟ್ಮೆಂಟ್? ನೀವು ಎಷ್ಟು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ರಿಸಲ್ಟ್ಸ್ ಹೇಗಿದೆ? ಸೊ ಮೂಲ ಅಂದರೆ ದಿಸ್ ಈಸ್ ನಾಟ್ ಎ ನ್ಯೂ ಟ್ರೀಟ್ಮೆಂಟ್. ಸಿನ್ಸ್ 1960s ಇಂದ ಸೊ UK ಆ್ಯಂಡ್ US ಅಲ್ಲಿ ದೇ ಸ್ಟಾರ್ಟೆಡ್. ಅಂದರೆ ಇದು ಸ್ಪೋರ್ಟ್ಸ್ ಅಥ್ಲೆಟ್ಸ್ ಮೇಲೆ, ಸೊ ವೇರ್ ದೇ ಕಾನ್ ಸರ್ಜರಿ ಬೇಕಾಗಿಲ್ಲ. ಸೊ ಈ ಥರ ಪ್ಲೇಟ್ಲೆಟ್ಸ್ ಟ್ರೈ ಮಾಡೋಣ ಬಿಕಾಸ್ ದೇ ಹ್ಯಾವ್ ದ ಗ್ರೋತ್ ಫ್ಯಾಕ್ಟರ್ಸ್ ಅಂತ. ಸೊ 1960s ಇಂದಾನೆ ದೇ ಆರ್ ಫಾಲೋಯಿಂಗ್ ಓನ್ಲಿ ಫಾರ್ ಹೈ ಪ್ರೊಫೈಲ್ ಅಥ್ಲೆಟ್ಸ್. ಇಂಡಿಯಾದಲ್ಲಿ ಇರಲಿಲ್ಲ, ಇತ್ತು ಬಟ್ ಸ್ವಲ್ಪ ಅಂದರೆ ಅಷ್ಟೊಂದು ಫೇಮಸ್ ಇರಲಿಲ್ಲ. ಅಂಡ್ ಹೈ ಪ್ರೊಫೈಲ್ ಅಥ್ಲೆಟ್ಸ್ ಮಾತ್ರನೇ ಏನಕ್ಕೆ ಅಂದರೆ ದಿಸ್ ಇಸ್ ವೆರಿ ಕಾಸ್ಟ್ಲಿ, ಇಟ್ ವಿಲ್ ನಾಟ್ ಬಿ ಕವರ್ಡ್ ಅಂಡರ್ ಇನ್ಶೂರೆನ್ಸ್. ಸೊ ದೇ ಗಾಟ್ ವೆರಿ ಗುಡ್ ರಿಲೀಫ್. ಅಂಡ್ ಲೇಟರ್
ಫಾರ್ ಸಮ್ ರೀಸನ್ ಬಿಕಾಸ್ ದಿಸ್ ಇಸ್ ಸರ್ಜಿಕಲ್ ಎರ ಏನಾದರೂ ನೋವಿದೆಯಾ ಫೈನಲ್ ಸರ್ಜರಿ ಒಂದೇ ಆಪ್ಷನ್ ಓನ್ಲಿ ದೇ ಪ್ರೊಜೆಕ್ಟೆಡ್ ದ ಸರ್ಜರೀಸ್. ಐ ಕಾಂಟ್ ಸೇ ದ ರೀಸನ್ಸ್ ಬಟ್ ದೀಸ್ ಆರ್ ದ ಕಾಮನ್ ರೀಸನ್ಸ್. ಅದು PRP ಫೇಮಸ್ ಆಗಲಿಲ್ಲ ಆ್ಯಂಡ್ ವಿ ಆರ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 2016 ಆ್ಯಕ್ಚುಲಿ. 2016 ಇಂದ ಫಸ್ಟ್ ಸ್ಟಾರ್ಟೆಡ್. 9 ವರ್ಷ ಆಗಿದೆ. ಆ್ಯಂಡ್ ವಿ ಸ್ಟಾರ್ಟೆಡ್ ಇನ್ ಹೈದ್ರಾಬಾದ್ ಫಸ್ಟ್. ಹೈದ್ರಾಬಾದಲ್ಲಿ ಸೊ ಎಪಿಯಾನ್. ಸೊ ಇದು ನಾವೇನಕ್ಕೆ ಇದು ಮಾಡಿದ್ದೀವಿ ಅಂದರೆ ವಿ ಸಾ ಸೋ ಮೆನಿ ಪೇಷಂಟ್ಸ್ ಆಫ್ಟರ್ ನೀ ಟ್ರಾನ್ಸ್ಪ್ಲಾಂಟ್ ಆದಮೇಲೆ 60 or 70% ವಿಲ್ ಬಿ ಸಕ್ಸಸ್ ರೇಟ್ ಅಷ್ಟೇ. 30 ಪೇಷಂಟ್ಸ್ 100 ದೇ ವಿಲ್ ಬಿ ಸಫರಿಂಗ್ ಎ ಲಾಟ್. ಅಂದರೆ ಸರ್ಜರಿ ಆದಮೇಲೆ ಒಂದೊಬ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಮೆಟಲ್ ಆಕ್ಸೆಪ್ಟ್ ಆಗಿರಲ್ಲ ಆ್ಯಂಡ್ ಸೋ ಮೆನಿ ರೀಸನ್ಸ್. ಸೊ ಬಿಕಾಸ್ ಆಸ್ಟಿಯೋಆರ್ಥ್ರೈಟಿಸ್ ತೊಗೊಂಡ್ರೆ ದಿಸ್ ಇಸ್ ನಾಟ್ ಎ ಡಿಸೀಸ್. ಯೋಚನೆ ಮಾಡಿದ್ರೆ ದಿಸ್ ಇಸ್ ಏಜ್ ರಿಲೇಟೆಡ್ ಚೇಂಜ್. ನಮಗೆ ಹೇಗೆ ವೈಟ್ ಆಗಿಬಿಡುತ್ತೋ ಆ್ಯಂಡ್ ಫೇಸ್ ಮೇಲೆ ವ್ರಿಂಕಲ್ಸ್ ಥರ ದಿಸ್ ಈಸ್ ಆಲ್ಸೋ ಸಮ್ ಏಜ್ ರಿಲೇಟೆಡ್ ಚೇಂಜ್. ಫಾರ್ ದಟ್ ಏಜ್ ರಿಲೇಟೆಡ್ ಚೇಂಜ್ ಏನಕ್ಕೆ ಇಷ್ಟೊಂದು ದೊಡ್ಡ ಆಪ್ರೇಷನ್ ವೇರ್ ಎವ್ರಿಥಿಂಗ್ ಶುಡ್ ಬಿ ರಿಮೂವ್ಡ್ ಆ್ಯಂಡ್ ಸೊ ಮೆನಿ ಕಾಂಪ್ಲಿಕೇಶನ್ಸ್, ಸೈಡ್ ಎಫೆಕ್ಟ್. ಸಿಂಪಲ್ ಸೊಲ್ಯೂಷನ್ ಇದೆಯಾ ಇಲ್ವಾ ಅಂತ ಒಂದು ರಿಸರ್ಚಲ್ಲಿ ಸೊ ವಿ ಫೌಂಡ್ ದ PRP ವರ್ಕ್ಸ್ ಎಕ್ಸಲೆಂಟ್ಲಿ. ಸೊ ಅದು ಸೊ ಇನ್ ದಿಸ್ ಅಂದರೆ ಹೇಗೆ ಕೊಡಬೇಕು, ಹೌ ಫ್ರೀಕ್ವೆಂಟ್ಲಿ ವಿ ಶುಡ್ ಗಿವ್, ಹೌ ಮೆನಿ ಸಿಟ್ಟಿಂಗ್ಸ್ ಫಾರ್ ಎಷ್ಟು ಬೇಕು ಆ್ಯಂಡ್ ಆಫ್ಟರ್ ದ ಡೂಸ್ ಡೋಂಟ್ಸ್ ಏನು. ಸೊ ಅದೊಂದು ಪ್ರೋಟೋಕಾಲ್ ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿ ಸೊ ವಿ are doing successfully and with a success rate of more than 85% actually. 85% plus. Yeah, success rate. For the knee and spine, I can say it's 90%, spine and shoulder. ಓಕೆ. ಸೊ ಇದರಲ್ಲಿ ನೀವು ಹೇಳಿದ್ರಿ ಈಗ ಯಾವ ಥರದ್ದೆಲ್ಲ ಹಂತಗಳಲ್ಲಿ ಈ ಸಮಸ್ಯೆ ಇರುತ್ತೆ, ಯಾವ ಹಂತದ ತನಕ ಇದು ವರ್ಕ್ ಆಗುತ್ತೆ, ಯಾವಾಗ ಸರ್ಜರಿ ಬೇಕು ಅಂತ. ಸೊ ಕೆಲವೊಂದು ಸಲ ಏನಾಗುತ್ತೆ, ಓಲ್ಡರ್ ಪೇಷಂಟ್ಸಲ್ಲಿ ಅದರ್ ಕಾಂಪ್ಲಿಕೇಶನ್ಸ್ ಕೂಡ ಇರುತ್ತಲ್ವ. ಈ ಡಯಾಬಿಟಿಸ್ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ, ಕಿಡ್ನಿ ಲಿವರ್ ಇಶ್ಯೂಸ್ ಎಲ್ಲ ಇರುತ್ತೆ. ಆ ರೀತಿ ಅದರ್ ಹೆಲ್ತ್ ಇಶ್ಯೂಸ್ ಕೂಡ ಇರೋರು, ಕಾಂಪ್ಲಿಕೇಶನ್ಸ್ ಕೂಡ ಇರೋರು, ಜೊತೆಗೆ ಈ ರೀತಿ ಆಸ್ಟಿಯೋಆರ್ಥ್ರೈಟಿಸ್ ಕೂಡ ಇರೋರು ಈ ಪೇನ್ ಮ್ಯಾನೇಜ್ಮೆಂಟ್ಗೆ ಈ ಟ್ರೀಟ್ಮೆಂಟ್ ತಗೋಬೋದಾ? ಆರಾಮಾಗಿ. ಹಿಯರ್ ಏಜ್ ಒಂದು ಫಸ್ಟ್ ಏಜ್ ಫ್ಯಾಕ್ಟರ್ ತಗೊಳ್ಳಿ. ನನಗೆ ತುಂಬ ಜನ ಮೇಡಮ್ ನನಗೆ ಇಷ್ಟು ಏಜ್ ಆಗಿದೆ 70-80 ಯೂಸ್ ಆಗುತ್ತಾ ಅಂತ. ಏಜ್ ಅಲ್ಲ ಇಂಪಾರ್ಟೆಂಟ್, ಸ್ಟೇಜ್ ಆಫ್ ದ ಡಿಸೀಸ್. ಸೊ ಸ್ಟೇಜ್ ಇಫ್ ದ 90 years ಬರಲಿ, ಥರ್ಡ್ ಸ್ಟೇಜಲ್ಲಿ ಇದ್ರೆ ಡೆಫಿನೆಟ್ಲಿ PRP ವಿಲ್ ಬಿ ಹೆಲ್ಪ್. ಯಂಗ್ಸ್ಟರ್ 40-50 ಅಲ್ಲಿ ಬಂದರೆ ವೇರ್ ಬೋನ್ ಟು ಬೋನ್ ಆಸ್ಟಿಯೋಆರ್ಥ್ರೈಟಿಸ್ ದೇ ವಿಲ್ ನಾಟ್ ಗೆಟ್ ಬೆಟರ್ ವಿತ್ ನೀ PRP. ಅಂದರೆ ಅದು ಡಿಪೆಂಡಿಂಗ್ ಆನ್ ದ ಸ್ಟೇಜ್ ವಿ ಟ್ರೀಟ್, ನಾಟ್ ದ ಏಜ್. ಆ್ಯಂಡ್ ಆಲ್ ದ ಕೋಮಾರ್ಬಿಡಿಟೀಸ್ ಲೈಕ್ ಶುಗರ್, BP, ಕಿಡ್ನಿ ಪ್ರಾಬ್ಲಮ್, ಲಿವರ್ ಇಶ್ಯೂ, ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್, ಎವ್ರಿಥಿಂಗ್ ನಾಟ್ ಎನ್ ಇಶ್ಯೂ. ನನಗೆ ಪ್ಲೇಟ್ಲೆಟ್ಸೇ ಪ್ರಾಬ್ಲಮ್ ಇರಬಾರ್ದು. ಪ್ಲೇಟ್ಲೆಟ್ಸ್ ಅಬ್ನಾರ್ಮಲ್ ಅಂದರೆ ಕಂಜೆಂಟಲ್ ಕಂಡೀಷನ್ಸಲ್ಲಿ ಇರುತ್ತೆ. ಸೊ ಆ ಥರ ಏನಾದರೂ ಇದೆ ದೆನ್ ದ ಪೇಷಂಟ್ ವಿಲ್ ನಾಟ್ ಗೆಟ್ ಬೆನಿಫಿಟೆಡ್ ಒಂದು. ಆ್ಯಂಡ್ ವೇರ್ ಎವರ್ ವಿ ಟ್ರೀಟ್ ದ ಇನ್ಫೆಕ್ಷನ್ ಇರಬಾರ್ದು, ಕ್ಯಾನ್ಸರ್ ಇರಬಾರ್ದು. ಸೊ ಇದು ಸ್ವಲ್ಪ ಬಿಟ್ಟು ಚೆಕ್ ಮಾಡ್ತೀವಿ. ಸೊ ಒನ್ಸ್ ವಿ ಚೆಕ್ ಎವ್ರಿಥಿಂಗ್. ಸೊ ರೂಟ್ ಕಾಸ್ ಏನು ಅಂತ ನೋಡಿ, ಒಬ್ಬೊಬ್ರಿಗೆ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಇರುತ್ತೆ, ದೆನ್ ವಿ ಕಾಂಟ್ ಟಚ್. ಮುಂಚೆನೆ ಹೇಳ್ಬಿಡ್ತೀರಾ. ಸೊ ಈಗ ಏನಂದ್ರೆ ಏಜ್ ಚಿಕ್ಕವರು ದೊಡ್ಡವರು ಅಂತ ಏನು ಮ್ಯಾಟರ್ ಆಗಲ್ಲ, ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಸಮಸ್ಯೆ ಇದೆ ಅದ್ರ ಮೇಲೆ ಹೋಗುತ್ತೆ. ತುಂಬಾ ಯಂಗ್ ಇದ್ದು ಆಲ್ರೆಡಿ ಸ್ಟೇಜ್ 3 ದಾಟಿದ್ರೆ ಅವ್ರಿಗೂ ಮಾಡಕ್, ಸ್ಟೇಜ್ 4 ದಾಟಿದ್ರೆ ಅವ್ರಿಗೂ ಮಾಡಕ್ ಆಗಲ್ಲ. 70-80 ಆಗಿದ್ರು ಕೂಡ 1, 2, 3 ಒಳಗಡೆ ಅವ್ರಿಗೆ ಮಾಡ್ಬೋದು. ಒಟ್ಟಲ್ಲಿ ಸ್ಟೇಜ್ ಮೇಲೆ ಹೋಗುತ್ತೆ, ಸ್ಟೇಜ್ ಮೇಲೆ. ಸೊ ವಿ ಟ್ರೀಟೆಡ್ ಮ್ಯಾಕ್ಸಿಮಮ್ ಏಜ್ ಇಸ್ 99 ಆಕ್ಚುಲಿ. ಸೊ ದಟ್ ಅಂದ್ರೆ ಆಫ್ಟರ್ 75 or 80 ಬೆಟರ್ ನಾಟ್ ಟು ಅಂಡರ್ಗೋ ಸರ್ಜರಿ ಬಿಕಾಸ್ ಇಟ್ಸ್ ನಾಟ್ ಈಸಿ ಫಾರ್ ದೆಮ್ ಟು ಆಕ್ಸೆಪ್ಟ್ ದ ಮೆಟಲ್ಸ್ ಎವ್ರಿಥಿಂಗ್. ಬಟ್ ಲೇಟೆಸ್ಟ್ ಟೆಕ್ನಿಕ್ಸ್ ಬಂದ್ರು ಬಟ್ ದ ಸಕ್ಸಸ್ ರೇಟ್ ವಿಲ್ ಬಿ ಲೆಸ್. ಸೊ ಅವ್ರಿಗೆ ಆರಾಮಾಗೆ ಮಾಡ್ಕೋಬೋದು. ಆ್ಯಂಡ್ ಯಂಗರ್ ಏಜ್ ಐ ಡಿಡ್ ಇಸ್ 10 years old girl. 10 years ಹುಡುಗಿ, ಸಮ್ ಕಂಜೆಂಟಲ್ ಹಿಪ್ ಡಿಸೀಸ್ ಇತ್ತು ಅವ್ರಿಗೆ, ಹುಡ್ತಾನೆ ಕಂಜೆನಿಟಲ್ ಇತ್ತು ಅದು. ಸೊ ಶಿ ಹ್ಯಾಸ್ ಟು ಅಂಡರ್ಗೋ ಸರ್ಜರಿ. ಬಟ್ ಏನಂದರೆ ಅಪ್ ಟು ದಟ್ ಅವ್ರಿಗೆ ಪೇನ್ ಬಿಕಾಸ್ ಸ್ಕೂಲಿಂಗ್ ಎಲ್ಲ ಎಫೆಕ್ಟ್ ಆಗುತ್ತೆ. ಶಿ ಕಾನ್ ಪ್ಲೇ ವಿತ್ ದ ರೊಟೀನ್ಲಿ ವಿತ್ ಆಲ್ ಅದರ್ ಕಿಡ್ಸ್. ಅದು ಕಂಜೆಂಟಲ್ ಡಿಸ್ಪ್ಲೇಷಿಯಾ ಅಂತ ಸ್ವಲ್ಪ ಹಿಪ್ ಪ್ರಾಬ್ಲಮ್. ಅದು ಆ್ಯಕ್ಚುಲಿ ಬೋನೇ ಸ್ವಲ್ಪ ಆಲ್ಟ್ರ್ ಆಗಿರುತ್ತೆ. ಅವ್ರಿಗೆ ನಾವು ಪೇಯ್ನ್ ಕಮ್ಮಿ ಮಾಡೋದಕ್ಕೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮಾಡಿಬಿಟ್ಟು ಜಾಯಿಂಟ್ಗೆ PRP ಕೊಟ್ಟಿದೆ. ಆ್ಯಂಡ್ ಆಫ್ಟರ್ ದಟ್ ಶಿ ವಾಸ್ ಡೂಯಿಂಗ್ ವೆಲ್. 3 years ಆಗಿದೆ, ಶಿ ಈಸ್ ಡೂಯಿಂಗ್ ಎಕ್ಸಲೆಂಟ್ಲಿ. ಬಟ್ ಎನಿವೆ ಲೇಟರ್ ಶಿ ಹ್ಯಾಸ್ ಟು ಅಂಡರ್ಗೋ ಸರ್ಜರಿ ಬಟ್ ಟು ಪೋಸ್ಟ್ಪೋನ್ ದಟ್. ಜೊತೆಗೆ ರಿಸಲ್ಟ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ, PRP ತೊಗೊಂಡ್ಮೇಲೆ, ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ರಿಸಲ್ಟ್ ಸಿಗೋಕೆ ಎಷ್ಟು ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ? ಇಮಿಡಿಯೇಟ್ಲಿ ಸಿಗುತ್ತಾ ಅಥವಾ ಹೇಗೆ? ಸೊ 1 week ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಫಸ್ಟ್ ಆಫ್ಟರ್ ಟ್ರೀಟ್ಮೆಂಟ್. ಸಮ್ ಹೆವಿನೆಸ್, ಸಮ್ ಡಿಸ್ಕಂಫರ್ಟ್ ಇರುತ್ತೆ. ಬಟ್ ಅವ್ರ ರೊಟೀನ್ ಕೆಲಸಗಳಕ್ಕೇನು ಪ್ರಾಬ್ಲಮ್ ಇರಲ್ಲ, ದೇ ಕ್ಯಾನ್ ಡು. ಬಟ್ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಆಫ್ PRP ನೋಡೋದು 6 months, 5 to 6 months ಆಫ್ಟರ್ ದ ಟ್ರೀಟ್ಮೆಂಟ್.
ಸೊ ಒಬ್ರೊಬ್ರಿಗೆ ಒಂದೇ ಸಿಟ್ಟಿಂಗ್ ಕೊಡ್ತೀವಿ, 1 ವೀಕಲ್ಲೇ ಗೊತ್ತಾಗುತ್ತೆ, ಪೇನ್ ವಿಲ್ ರೆಡ್ಯೂಸ್ ಆ್ಯಂಡ್ ಆಫ್ಟರ್ ದಟ್ ಎಕ್ಸಸೈಸ್ ಎಲ್ಲ 1 to 2 months ಅಲ್ಲೇ ಮ್ಯಾಕ್ಸಿಮಮ್ ರಿಸಲ್ಟ್. ಒಬ್ರೊಬ್ರಿಗೆ 3-4 ಸಿಟ್ಟಿಂಗ್ಸ್ ಕೊಡ್ತೀವಿ, ಅವ್ರಿಗೆ 4 months ಬೇಕು ಆಫ್ಟರ್ ದ ಟ್ರೀಟ್ಮೆಂಟ್. ಆ ಥರ ಮ್ಯಾಕ್ಸಿಮಮ್ ರಿಸಲ್ಟ್ ನೋಡೋದಕ್ಕೆ. ಬಟ್ ವಿತ್ ಎವ್ರಿ ಸಿಟ್ಟಿಂಗ್ ದೇ ಕ್ಯಾನ್ ಸಿ 20 to 30% ರಿಡಕ್ಷನ್ ಇನ್ ಪೇನ್. ಪರ್ ಸಿಟ್ಟಿಂಗ್ ಎಷ್ಟು ಗಂಟೆ ಇರ್ಬೇಕು? ಸೊ ಪ್ರೊಸೀಜರ್ ಇಸ್ ಹಾರ್ಡ್ಲಿ 15-20 minutes, ಬಟ್ PRP ರೆಡಿ ಆಗೋದಕ್ಕೆ 30-40 minutes ಬೇಕು. ಸೊ ಅದು ಆದ್ಮೇಲೆ 15-20 minutes. ಪ್ರೋಸೆಸ್ ಹೇಗಿರುತ್ತೆ ಮೇಡಮ್ ಇರೋದು? ಸೊ ಒನ್ಸ್ ದ ಪೇಷಂಟ್ ಕಮ್ಸ್, ಸೊ ವಿ ಜಸ್ಟ್ ಐ ವಿಲ್ ಡೂ ಎ ಫಸ್ಟ್ ಬೇಸಿಕ್ ರೊಟೀನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ನೋಡ್ತೀನಿ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಗೊತ್ತಾಗುತ್ತೆ ವೆದರ್ ಇಟ್ಸ್ ಆಸ್ಟಿಯೋಆರ್ಥ್ರೈಟಿಸ್ ಆರ್ ಮೆನಿಸ್ಕಲ್ ಇಂಜುರಿ ಆರ್ ACL. ಸೊ ವಿಲ್ ಕಮ್ ಟು ಒನ್ ಐಡಿಯಾ ಏನಾಗಿದೆ ಅಂತ ವಿತ್ ಹಿಸ್ಟ್ರಿ ಆ್ಯಂಡ್ ಆಲ್ಸೋ ಎಕ್ಸಾಮಿನೇಷನ್. ಮತ್ತು ಸ್ಕ್ಯಾನ್ ಮಾಡ್ಕೊತೀನಿ. ಸೊ ವಾಟ್ ಈಸ್ ದ ರೂಟ್ ಕಾಸ್? ಸೊ ಬೇಸ್ಡ್ ಆನ್ ದಟ್ ವಿ ಡಿಸ್ಕಸ್, ಅಂದರೆ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅಂತ. ಸೊ ಅವ್ರು ಒಪ್ಕೊಂಡ್ರೆ ನಾರ್ಮಲಾಗಿ ಏನು ಅವ್ರ ಬ್ಲಡ್ ಅವ್ರದ್ದು ತೊಗೊಂಡು ಪ್ರಾಸೆಸ್ ಮಾಡಿ, ಸೊ ಫ್ರಮ್ ದ ಹ್ಯಾಂಡ್ ವಿಲ್ ಟೇಕ್ ಆಲ್ಮೋಸ್ಟ್ 15 to 20 ml, ಫಾರ್ ಸಮ್ ಅಪ್ ಟು 35 ವಿಲ್ ಟೇಕ್. ಸೊ ಅದು ತೊಗೊಂಡು ಅದು ಪ್ರಾಸೆಸ್ ಮಾಡ್ತೀವಿ. 15-20 ml ತೊಗೊಂಡ್ರೆ ಹಾರ್ಡ್ಲಿ ಐ ವಿಲ್ ಗೆಟ್ 4 cc, 4 to 5 ಅಷ್ಟೇ ಬರೋದು. ಆ 4 to 5 cc ಆಫ್ PRP ಆರ್ GFC ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂಡರ್ ಇಮೇಜ್ ಗೈಡೆನ್ಸ್ ಐ ವಿಲ್ ಗಿವ್ ದಟ್. ಸೊ ಇಫ್ ಇಟ್ಸ್ ಎ ಕಾರ್ಟ್ಲೈಸ್ ಅಂಡರ್ ಅಲ್ಟ್ರಾಸೌಂಡ್ ಆರ್ ಫ್ಲೋರೋ ಗೈಡೆನ್ಸ್ ನಾನು ಅಲ್ಲೇ ಡಿಪಾಸಿಟ್ ಮಾಡ್ತೀನಿ. ಅದು ಹೇಗೆ ಅಲ್ಲಿ ಕುತ್ಕೊಳ್ಳುತ್ತೆ ಕರೆಕ್ಟಾಗಿ? ಅಲ್ಲೇ ಕೂತ್ಕೊಂಡಂಗಲ್ಲ, ಬಟ್ ಆಕ್ಚುಲಿ ಇಟ್ ವಿಲ್ ಸ್ಟೇ ಫಾರ್ ಫ್ಯೂ ಡೇಸ್, ಬಟ್ ಅದು ಇಟ್ ಸ್ಟಿಮ್ಯುಲೇಟ್ಸ್ ದ ಹೋಸ್ಟ್ ಸೆಲ್ಸ್ ಅಲ್ವಾ. ಸೊ ಅದು ಅಲ್ಲೇ ಫುಲ್ ಇರೋದಲ್ಲ, ಬಟ್ ಆ ಸೆಲ್ಸ್ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ರೀಜನರೇಟ್ ಮಾಡ್ತಾರೆ. ಈಗ ಸ್ಕಿನ್ ಕಟ್ ಆಗುತ್ತೆ, ಬ್ಲಡ್ ಅಲ್ಲೇ ಇರುತ್ತೆ, ಇರಲ್ಲ ಅಲ್ವಾ. ಸೊ ಇಟ್ ವಿಲ್ ಜಸ್ಟ್ ಹೀಲ್ ದಟ್ ಅಂಡ್ ಇಟ್ ವಿಲ್ ಮೆಡಿಸಿನ್ ಹಾಕಿದಾಗ ಮೆಡಿಸಿನ್ ಹಾಕಿದಾಗೆ ಅಷ್ಟೇ. ಅದು ಅಲ್ಲಿ ಹೀಲ್ ಆದ್ರೆ ದೆನ್ ಇಟ್ ವಿಲ್ ನಾಟ್ ಬಿ. ಸೊ ಅದು ಅದೇ ತರಾನೇ ದಿಸ್ ಹೀಲ್ಸ್ ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್. ಸೊ ಆ ಗ್ರೋತ್ ಫ್ಯಾಕ್ಟರ್ಸ್ ಇಲ್ಲಿ ಕೊಟ್ರೆ ಏನಾಗುತ್ತೆ ಅಂದ್ರೆ ಆ ಏರಿಯಾ ವಿಲ್ ಗೆಟ್ ಹೀಲ್ಡ್. ಸೊ ಬಿಕಾಸ್ ಆಫ್ ದಟ್ ದ ಪೇನ್ ರೆಡ್ಯೂಸಸ್. ಡ್ಯಾಮೇಜ್ ಆಗಿರೋ ಟಿಶ್ಯೂಸ್ ನ ರೀಜನರೇಟ್ ಮಾಡೋಕೆ ಒಂದು ಇದು ಎಕ್ಸ್ಟ್ರಾ ಪುಷ್ ಕೊಡುತ್ತೆ. ನಮ್ಮ ಬ್ಲಡ್ ಅಲ್ಲಿರೋ ಪ್ಲೇಟ್ಲೆಟ್ಸ್ ಅಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಮೂಲಕ ಅದನ್ನ ರೀಜನರೇಟ್ ಮಾಡೋಕೆ ಒಂದು ಎಕ್ಸ್ಟ್ರಾ ಒಂದು ಇಂಪೆಟಸ್ ಕೊಡೋ ರೀತಿಯಲ್ಲಿ. ಯೂಶುವಲಿ ನಾರ್ಮಲ್ ಆಗಿ ಸಾಫ್ಟ್ ಎನಿವೇರ್ ಇನ್ ದ ಬಾಡಿ ವಿಲ್ ಹ್ಯಾವ್ ದ ಹೀಲಿಂಗ್ ಕೆಪಾಸಿಟಿ. ಸೊ ಬಾಡಿನೇ ಹೀಲಿಂಗ್ ಕೆಪಾಸಿಟಿ ಇದೆ. ಬಟ್ ಈ ಕಾರ್ಟಿಲೇಜ್, ಮೆನಿಸ್ಕೈ, ಲಿಗಮೆಂಟ್ಸ್ ಏನಾಗುತ್ತೆ ಅಂದರೆ ದ ಬ್ಲಡ್ ಸಪ್ಲೈ ವಿಲ್ ನಾಟ್ ಬಿ ಸೋ ಸಫಿಷಿಯಂಟ್ ಪ್ಲೇಟ್ಲೆಟ್ಸ್ ಹೋಗಿ ಅಲ್ಲಿ ಹೀಲ್ ಮಾಡೋದಕ್ಕೆ. ಸೊ ವಿ ಹ್ಯಾವ್ ಟು ಗಿವ್ ಸಮ್ ಮೈನರ್ ಇದ್ರೆ ಬಾಡಿ ವಿಲ್ ಹೀಲ್. ಈ ಕೋವಿಡ್ ಟೈಮ್ ನಲ್ಲೆಲ್ಲ ಪ್ಲಾಸ್ಮಾ ಥೆರಪಿ ಅಂತ ಬಂದಿತ್ತಲ್ಲ, ತುಂಬಾ ಜನರ ಜೀವ ಉಳಿಸ್ಲಿಕ್ಕೆ ಪ್ಲಾಸ್ಮಾ ಬೇಕಾಗುತ್ತೆ ಅಂತ. ಇಸ್ ಇಟ್ ಸಿಮಿಲರ್? ಆಲ್ಮೋಸ್ಟ್ ಸಿಮಿಲರ್ ಅಂತಾನೆ ಹೇಳ್ಬೋದು. ಸೊ ಬಟ್ ಅಲ್ಲಿ ಜಾಸ್ತಿ ತಗೊಂತೀವಿ ಟು ಹೀಲ್ ದ ಟೋಟಲ್. ಬಟ್ ಇಲ್ಲಿ ವಿ ಗಿವ್ ಓನ್ಲಿ 15-20 ml ಅಲ್ಲಿ ತಗೊಂಡು ಒಂದು 4 cc, ಜಾಸ್ತಿ ಅಷ್ಟೊಂದು ಕೊಡಲ್ಲ, 4 to 5 cc ಕೊಡ್ತೀವಿ. ಓಕೆ. ಇದು ಕೆಲವೊಂದ್ಸಲಿ ನಾವು ಕಮೆಂಟ್ ಮಾಡೋದು ಕೇಳಿದ್ದೀವಿ, ರಿಪೀಟ್ ಮಾಡಬೇಕಾಗತ್ತೆ ಟ್ರೀಟ್ಮೆಂಟ್ ಅಂತ ಹೇಳಿ. 6 ತಿಂಗಳಿಗೊಂದ್ಸಲಿ, 1 ವರ್ಷಕ್ಕೊಂದ್ಸಲಿ ರಿಪೀಟ್ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕಾಗತ್ತೆ ಅಂತ. ಅದು ನಿಜಾನಾ? ನೋ, ದಟ್ ಈಸ್ ನಾಟ್ ಟ್ರೂ. ದಿಸ್ ಇಸ್ ಅ ವೆರಿ ಕಾಮನ್ ಕ್ವಶನ್. ಮೇಡಮ್ ಮತ್ತೆ ಅದು ವಾಸಿ ಆಗುತ್ತೆ ಮತ್ತೆ ರಿಪೀಟ್ ಮಾಡಬೇಕಾ ಅಂತ. ನಾಟ್ ಟ್ರೂ, ದಟ್ ಈಸ್ ನಾಟ್ ಟ್ರೂ. ಸ್ಟೇಜ್ ಮಾಡಿಕೊಂಡು ವಿ ಡೂ ದ ನಂಬರ್ ಆಫ್ ಸಿಟ್ಟಿಂಗ್ ಇಮಿಡಿಯೇಟ್ಲಿ ಮಾಡಿದರೆ ದೆನ್ ಫಾರ್ ಎಕ್ಸಾಂಪಲ್ ಎವ್ರಿ 15 days ವಿ ಡೂ. ಫಾರ್ ಥರ್ಡ್ ಸ್ಟೇಜ್ ಅಂತ 3-4 ಸಿಟ್ಟಿಂಗ್ಸ್ ಮಾಡ್ತೀವಿ. ಸೊ 4 ಸಿಟ್ಟಿಂಗ್ಸ್ ಮಾಡಿದರೆ ಯೂಶಲಿ ರಿಸಲ್ಟ್ಸ್ ನೋಡೋದಕ್ಕೆ 4 months ಆಗುತ್ತೆ. ಆ್ಯಂಡ್ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್ ರಿಲೀಫ್. ನೋ ನೀಡ್ ಟು ರಿಪೀಟ್ ಇಮಿಡಿಯೇಟ್ಲಿ. ಬಟ್ ಡೂ ಸ್ಟೋನ್ಸ್ ಏನು ಮಾಡಬೇಕು ರಿಲೇಟೆಡ್ ಟು ದ ಜಾಯಿಂಟ್, ಮತ್ತು ಎಕ್ಸಸೈಸಸ್, ಫಿಸಿಯೋಥೆರಪಿ ಏನಿರುತ್ತೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನಿರುತ್ತೆ, ಔಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇಟ್ಸ್ ಲೈಕ್ ಎ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಆರ್ ವಾಟ್ ಇಫ್ ದೇ ಫಾಲೋ ಆಲ್ ಮೈ ಇನ್ಸ್ಟ್ರಕ್ಷನ್, ದಿಸ್ ಡೆಫಿನೆಟ್ಲಿ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್. ಇಟ್ಸ್ ಶಾರ್ಟ್ ಲಾಸ್ಟಿಂಗ್ ಅಲ್ಲ ಇದು. ಸೊ ಮತ್ತೆ ಬರುತ್ತಾ ಬರಲ್ವಾ ಅನ್ನೋದು ಪೇಷಂಟ್ ಕೈಯಲ್ಲೇ ಇರುತ್ತೆ. ಓಕೆ. ಅಂದರೆ ಇದು ಟ್ರೀಟ್ಮೆಂಟ್ ಜೊತೆಗೆ ಡಾಕ್ಟರ್ಸ್ ಕೊಡೋ ಸಲಹೆಗಳನ್ನ, ಸೂಚನೆಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ. ಓಕೆ, ಟ್ರೀಟ್ಮೆಂಟ್ ಆಯಿತು, ನಾನು ನೆಕ್ಸ್ಟ್ ಮತ್ತೆ ಕೇರ್ಲೆಸ್ ಆಗ್ತೀನಿ, ಮತ್ತೆ ಇನ್ನು ಓವರ್ ವೇಟ್ ಜಾಸ್ತಿ ಆಗ್ತೀನಿ, ಅದರಿಂದ ಇನ್ನಷ್ಟು ಕಾಂಪ್ಲಿಕೇಶನ್ಸ್ ಆಗಬಹುದು. ಅಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಇಟ್ ಇಸ್ ನಾಟ್ ಡ್ಯೂ ಟು ಟ್ರೀಟ್ಮೆಂಟ್, ಇಟ್ ಇಸ್ ಡ್ಯೂ ಟು ಲೈಫ್ ಸ್ಟೈಲ್. ಫಾರ್ ಎಕ್ಸಾಂಪಲ್, ಇಫ್ ಐ ಟ್ರೀಟ್ ಎ ಪೇಷಂಟ್ ಬಿಲೋ 40, so of normal weight ಇರೋರಿಗೆ ನಾವು ಮೆನಿಸ್ಕೈಲ್ಟೆ, ಸೊ ರಿಸ್ಟ್ರಿಕ್ಷನ್ಸ್ ವಿಲ್ ಬಿ ದೇರ್ ಓನ್ಲಿ ಫಾರ್ 2-3 months. ಲೇಟರ್ ಹಿ ಕ್ಯಾನ್ ಲೀಡ್ ಬಿಕಾಸ್ ಮಸಲ್ ಸ್ಟ್ರೆಂತ್ ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ. ಲೇಟರ್ ಹಿ ಕ್ಯಾನ್ ಆಕ್ಚುಲಿ ಲೀಡ್ ದ ನಾರ್ಮಲ್ ಲೈಫ್. ಬಟ್ ಅದೇ 70 years ಆದಮೇಲೆ ಸೊ ದ ಮಸಲ್ಸ್ ಅಷ್ಟೊಂದು ಪ್ರಾಪರ್ ಇರಲ್ಲ, ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಸೊ ದಟ್ ಟ್ರೀಟ್ಮೆಂಟ್ ಈಸ್ ಓನ್ಲಿ ಫಾರ್ ದೇರ್ ರುಟೀನ್ ಆ್ಯಕ್ಟಿವಿಟೀಸ್. ತುಂಬ ನಾನು 40-20 ಥರ ಅಡ್ಡಾಡ್ಬೇಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಬಾಡಿ ವಿಲ್ ನಾಟ್ ಕೋಆಪರೇಟ್ ಫಾರ್ ಆಲ್ ದೋಸ್. ಸೊ ಲಾಸ್ಟಲ್ಲಿ ಏನು ಬೇಕು ಅವ್ರಿಗೆ, ವಿತೌಟ್ ಪೈನ್ ದೇ ಲೀಡ್ ಲೈಫ್ ಆಫ್ಟರ್ 70 or 80. ಆ್ಯಂಡ್ ಡಿಪೆಂಡಿಂಗ್, ಒಬ್ರೊಬ್ರು 70 ಆದಮೇಲೆ ತುಂಬ ಸ್ಟ್ರಾಂಗ್ ಇರ್ತಾರೆ. ಸೊ ಆ ಥರ ಅವ್ರಿಗೆ ದೇ ಕ್ಯಾನ್ ಲೀಡ್ ದ ನಾರ್ಮಲ್. ಸೊ ವಿಲ್ ಸೇ ಒಂದು ಟ್ರೀಟ್ಮೆಂಟ್ ಆದಮೇಲೆ 2 monthsಗೆ ನಾವು ರಿವ್ಯೂ ಕರಿತೀವಿ. ಇಫ್ ಎವ್ರಿಥಿಂಗ್ ಈಸ್ ಫೈನ್, ಇಫ್ ದ ಮಸಲ್ ಸ್ಟ್ರೆಂತ್ ಇಸ್ ಗುಡ್, ದೆನ್ ದೇ ಕ್ಯಾನ್ ಲೀಡ್. ಅಂದರೆ
ಫುಲ್ ಓಡಾಡಬೇಕು, ನಾನು ಅಲ್ಲಿ ಟ್ರಿಪ್ ಹೋಗ್ಬೇಕು, ಇಲ್ಲಿ ಟ್ರಿಪ್ ಹೋಗಬೇಕು. ಫಾರ್ ಸಮ್ ಇಟ್ ಈಸ್ ನಾಟ್ ಪಾಸಿಬಲ್, ಬಟ್ ಫಾರ್ ಸಮ್ ಅಂದರೆ ಡಿಪೆಂಡಿಂಗ್ ಆನ್ ದ ಏಜ್ ದ ಲೈಫ್ ಸ್ಟೈಲ್ ವಿಲ್ ಬಿ ದರ್. ಸೊ ದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆಗಲಿ, ಎಕ್ಸಸೈಸ್ ಆಗಲಿ, ಸೊ ಅದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್. ಎಕ್ಸಸೈಸ್ ಅಂದರೆ ಏನೆಲ್ಲ ಬರುತ್ತೆ? So for the knee, every muscle we have to activate around the knee, like quadriceps, hamstrings, calf, ಮತ್ತು anterior muscles ಎಲ್ಲ. ಸೊ every ಒಂದು 10 to 14 sets of exercise ಇರುತ್ತೆ. ಯಂಗ್ಸ್ಟರ್ಸ್ ಆದರೆ ಸ್ವಲ್ಪ it will be aggressive with weights will start. And old ageಗೆ how much they can do will tell that. ತುಂಬಾ ಹೇಳಿದ್ರೆ ಇನ್ನೂ ಕಷ್ಟ ಅವ್ರಿಗೆ. ಐಡಿಯಾ ಇದೇನು, ಮಸಲ್ನ ಸ್ಟ್ರೆಂಥನಿಂಗ್ ಮಾಡಿ ಬೋನ್ ಮೇಲೆ ಪ್ರೆಷರ್ ಕಮ್ಮಿ ಮಾಡೋದು, ಜಾಯಿಂಟ್ ಮೇಲೆ ಕಮ್ಮಿ ಮಾಡಬೇಕು. ಸೊ ಬಿಕಾಸ್ ಬೋನ್ಸ್ ಮಸಲ್ ಸ್ಟ್ರೆಂತ್ ಮಸಲ್ ಆಲ್ಸೋ ಶುಡ್ ಸಪೋರ್ಟ್ ದ ಜಾಯಿಂಟ್. ಫಾರ್ ಎನಿ ಜಾಯಿಂಟ್ ದ ಮಸಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಿಮೇಲ್ಸ್ಗೆ ಏನಕ್ಕೆ ಜಾಸ್ತಿ ನೋಡ್ತೀವಿ ಗೊತ್ತಾ? ಬಿಕಾಸ್ ಯು ವಿಲ್ ಬಿ ಅಬ್ಸರ್ವಿಂಗ್ ನೀ ಪೈನ್ಸ್ ಜಾಸ್ತಿ ವುಮೆನಲ್ಲೇ ನೋಡ್ತೀವಿ. ಯು ನೋ ವೈ? Because after 50 or 6, after 45 or 50, because of menopause, hormonal depletion in the muscle loss irutte avrige. Muscle, bones, joint also will get affected. So hormonal menallu agutte, but women alli ಜಾಸ್ತಿ ಆಗುತ್ತೆ. So men they will not be, testosterone will be maintained for life. ಅಲ್ಲ, but muscle loss ಆಗುತ್ತೆ ಅಂತ. Muscle loss ಸ್ವಲ್ಪ ಇರುತ್ತೆ, is related, but women after drastic. Okay. So after 45-50 menopause ಬಂದ್ಮೇಲೆ ನನಗೆ ಮೆನೋಪಾಸ್ ಆದ್ಮೇಲೆ ಮಂಡಿನೂ ಜಾಸ್ತಿ ಆಗಿದೆ ಅಂತ, ಬಿಕಾಸ್ ದ ಮಸಲ್ಸ್ ವೇಸ್ಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಮಸಲ್ ಅಟ್ರೋಫಿ ಸ್ಟಾರ್ಟ್ ಆಗುತ್ತೆ. ಸೊ ಯೂಶುವಲಿ 40s ಮೇಲೆ ಐ ವಿಲ್ ಅಡ್ವೈಸ್ ಆಲ್ ದ ಲೇಡೀಸ್ to start actually doing some workout to maintain the muscle strength after 35 ಮೇಲೆ ಮಾಡಿದ್ರೆ, ಸೊ ದ ಆಸ್ಟಿಯೋಆರ್ಥ್ರೈಟಿಸ್ ಆಗಲಿ, ಸ್ಪೈನ್ ಪ್ರಾಬ್ಲಮ್ಸ್ ಆಗಲಿ, ಅವ್ರ ಶೋಲ್ಡರ್ ಎನಿ ಕ್ರಾನಿಕ್ ಪೈನ್ಸ್, ಡಿಜನರೇಟಿವ್ ಕಂಡೀಷನ್ಸ್ ಕಮ್ಮಿ ಆಗ್ಬಿಡುತ್ತೆ. ಮೇಲ್ಸಿಂದ ವಿಮೆನ್ಸೇ ಜಾಸ್ತಿ, ಬಿಕಾಸ್ ವುಮೆನ್ಸ್ಗೆ ನಾಟ್ ಓನ್ಲಿ ದಟ್, ಇನ್ನೊಂದೇನಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ವಿಲ್ ಡಬಲ್. ಸೊ ಅವ್ರಿಗೇನು ರಿಟೈರ್ಮೆಂಟ್ ಇರಲ್ಲ, ಇನ್ನು ಮನೆಯಲ್ಲಿ ಗ್ರ್ಯಾಂಡ್ ಡಾಟರ್ಸ್, ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲ ಬರ್ತಾರೆ. ಸೊ ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ. ಮೇಲ್ 60 ಆದಮೇಲೆ ರಿಟೈರ್ ಅಂದ್ರೆ ಮಲೆಯನ್ನು ಕೂತ್ಕೊಂತಾರೆ, ಕೆಲಸ ಅಲ್ಲಿ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲಿ ದೇ ವಿಲ್ ಕೀಪ್ ಕ್ವೈಟ್, ಬಟ್ ವುಮೆನ್ ವಿಲ್ ನಾಟ್ ಬಿ ಲೈಕ್ ದಟ್. ಸೊ ಆಲ್ ಎಫೆಕ್ಟ್ಸ್ ತುಂಬ ಲೇಡೀಸ್ಗೆ ಜಾಸ್ತಿ ಇರುತ್ತೆ. ಓಕೆ, ಈಗ 40 to 60 ಏಜಲ್ಲಿ ಇದು ಶುರುವಾಗತ್ತೆ ಅನ್ನೋದು ಕಾಮನ್ ಇದಲ್ವಾ? ಅವಾಗಿಂದ ಸಮಸ್ಯೆಗಳು ಶುರುವಾಗತ್ತೆ ಬರೋಕ್ಕೆ ಅಂತ ಹೇಳಿ, ಪ್ರಾಬ್ಲಮ್ ಶುರುವಾಗತ್ತೆ ಆ ಟೈಮಲ್ಲಿ. ಸೊ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ರೀತಿಯಲ್ಲಿ ನೆಕ್ಸ್ಟ್ ಇದು ಬರಬಾರ್ದು ಅಂತ ನಾವು ಮುನ್ನೆಚ್ಚರಿಕೆಯಿಂದ ಅದನ್ನು ತಡಿಲಿಕ್ಕೆ, ನೆಕ್ಸ್ಟ್ ಆ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂತ ತಡಿಲಿಕ್ಕೆ ಈ ಟ್ರೀಟ್ಮೆಂಟ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಹೇಗೆ ಅದನ್ನು ಐಡೆಂಟಿಫೈ, ಮುಂಚೆನೇ ಪ್ರಾಬ್ಲಮ್ ಬಂದಿಲ್ಲ, ಬರೋಕೆ ಆಗಿದೆ ಅನ್ನೋದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಡಾಕ್ಟರ್ ಹತ್ರ ಹೋಗಬೇಕು? ಪ್ರಿವೆಂಟಿವ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪೇಷಂಟ್ಸ್ ಅಟೆಂಡರ್ಸ್ ಬರ್ತಾರಲ್ವ, ಅವ್ರು ಬಂದ್ಬಿಟ್ಟು ಮೇಡಮ್ ನನ್ನ ತಂದೆ ತಾಯಿಕಿದಲ್ವ, ನಾನು ಕ್ರಾಸಿಂಗ್ 40, ಕ್ಯಾನ್ ಐ ಟೇಕ್ ದ PRP ನಾಟ್ ಟು ಪ್ರಿವೆಂಟ್ ಅಂತ. ಪ್ರಿವೆನ್ಷನ್ ಡೆಫಿನೆಟ್ಲಿ ಹಿ ಕ್ಯಾನ್ ಟೇಕ್, ನೋ ಕಾಂಟ್ರಾ ಇಂಡಿಕೇಶನ್, ಬಿಕಾಸ್ ಅದು ಅವ್ರ ಬ್ಲಡ್ ತೊಗೊಂಡು ಅವ್ರ ಮಂಡಿಗೆ ಕೊಡ್ತೀವಿ. ದೆರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್, ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಇಸ್ ನೋ ಪ್ರೂಫ್ ಆಲ್ಸೋ. ಅದು ಯೂಸ್ ಆಗುತ್ತಾ ಅಂತ ನಾನು ಹೇಳೋಕ್ಕಾಗಲ್ಲ. ರಾದರ್ ದ್ಯಾನ್ ದಟ್ ಆ್ಯಕ್ಚುಲಿ ಟೇಕಿಂಗ್ ಎ PRP ಆಸ್ ಎ ಪ್ರೊಫಿಲಾಕ್ಟಿಕ್ ಟ್ರೀಟ್ಮೆಂಟ್, ಅವರು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು, ಲೈಕ್ ಎಕ್ಸಸೈಸಸ್ ಎಲ್ಲ, ಸ್ವಲ್ಪ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು, ಪ್ರೋಟೀನ್ ಡೈಟ್ ಎಲ್ಲ ತೊಗೊಂಡು, ಸೊ ಇಫ್ ದೇ ಡೂ ಆಲ್ ದಿಸ್ ದಟ್ ವಿಲ್ ಬಿ ಬೆಟರ್ ದ್ಯಾನ್ ದ PRP. ಇದು PRP ತೊಗೊಂಡ್ರೆ ಯೂಶಲಿ ಯಾವಾಗ ಇದು ತೊಗೋಬೇಕು ಅಂದರೆ, ಐ ಟೋಲ್ಡ್ ಯು ಅರ್ಲಿ ಸೈನ್ಸ್ ಇರುತ್ತೆ. ಲೈಕ್ ದ ಪೇಷಂಟ್ ಹ್ಯಾವ್ ಸಮ್ ಡಿಸ್ಕಂಫರ್ಟ್ ವೈಲ್ ಕ್ಲೈಂಬಿಂಗ್ ಸ್ಟೆಪ್ಸ್ ಹತ್ತುವಾಗ ಇಳಿಯೋವಾಗ ಸ್ವಲ್ಪ ಮಂಡಿ ಡಿಸ್ಕಂಫರ್ಟ್ ಇರುತ್ತೆ, ಇಟ್ ವಿಲ್ ನಾಟ್ ಬಿ ಫ್ರೀ. ಮತ್ತೆ ಕೆಳಗೆ ಕೂತ್ಕೊಂಡು ಎದ್ದೆಲ್ಲದು ಕಷ್ಟ ಆಗುತ್ತೆ. ವಾಕಿಂಗ್ ವಿಲ್ ನಾಟ್ ಬಿ ಪ್ರಾಬ್ಲಮ್. ವಾಕಿಂಗ್ ಅಲ್ಲಿ ಏನಾಗಲ್ಲ, ನಾನು ಎಷ್ಟು ದೂರ ಆದ್ರೂ ನಡೀತೀನಿ, ಬಟ್ ನನಗೆ ಸ್ಟೆಪ್ಸ್ ಹತ್ತೋಕೆ ಇಳಿಯೋಕೆ ಕಷ್ಟ. ದಟ್ ಈಸ್ ಅ ಸೈನ್ ಆ್ಯಕ್ಚುಲಿ. ಯು ಶುಡ್ ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್. ಸೊ ಯೂಶಲಿ 1 or 2 months ಇದ್ರೆ ಸಾಕು. ಓಕೆ, ಇನ್ನು ಸ್ವಲ್ಪ ಇದ್ರೆ ಬಾಡಿ ವಿಲ್ ಹೀಲ್. ಇನ್ನೂ ಜಾಸ್ತಿ 3 monthsಗಿಂತ ಜಾಸ್ತಿ ಆಗ್ತಾ ಇದ್ರೆ ದೆನ್ ದಟ್ ಈಸ್ ಅ ಸೈನ್ ಬಾಡಿ ಈಸ್ ನಾಟ್ ಹೀಲಿಂಗ್, ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ಸೈಡ್. ನೀವು ಏನಾಗ್ತಾ ಇದೆಯಾ ನೋಡಬೇಕು. ಅದು ಆ ಸ್ಟೇಜಲ್ಲಿ ಬಂದರೆ ದೆನ್ ಡೆಫಿನೆಟ್ಲಿ ದ PRP ವಿಲ್ ಹೆಲ್ಪ್. ಬಟ್ ವಿತೌಟ್ ಪೇನ್, ವಿತೌಟ್ ಎನಿ ಕಂಪ್ಲೈಂಟ್, ನಿಮ್ಗೆ ಏನು ಡಿಸ್ಕಂಫರ್ಟ್ ಇಲ್ಲ ಅಂದರೆ, ರಾದರ್ ದ್ಯಾನ್ ಡೂಯಿಂಗ್ ಎ PRP ದೇ ಕ್ಯಾನ್ ಮೇಂಟೈನ್ ವಿತ್ ದ ಲೈಫ್ ಸ್ಟೈಲ್, ಬೆಟರ್ ಲೈಫ್ ಸ್ಟೈಲ್ ಇಂದ ಸರಿ ಮಾಡ್ಕೋಬಹುದು. ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಓಕೆ, ಈಗ ನಿಮಗೆ ಟ್ರೀಟ್ಮೆಂಟ್ಗೆ ಯಾರಾದರೂ ಪೇಷಂಟ್ ಬಂದಾಗ PRP ಮಾಡಬೇಕು ಅಂತ ಈಗ ಓಕೆ ಡಿಸಿಷನ್ ಆಯಿತು, ಚೆಕ್ ಎಲ್ಲ ಮಾಡಿದ್ಮೇಲೆ ಅವ್ರನ್ನ ಡಿಸಿಷನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಅಂತ ಹೇಳಿ ಕ್ಲಿನಿಕಲ್ಲಿ? ಸೊ ಫಸ್ಟ್ ಪ್ರೊಸೀಜರ್ ಇಸ್, ಫಸ್ಟ್ ವಿಲ್ ಕಲೆಕ್ಟ್ ದ ಬ್ಲಡ್. ಕಲೆಕ್ಟ್ ಬ್ಲಡ್ ತಗೊಂಡು, ಅಂಡ್ ಒಬ್ರು ಸ್ಮಾಲ್ ಸ್ಯಾಂಪಲ್ ಇಲ್ಲ, 15 to 30 ml ಮಧ್ಯದಲ್ಲಿ ಇರುತ್ತೆ. ಸೊ ವಿಲ್ ಕಲೆಕ್ಟ್
ಪ್ರಾಸೆಸ್ ಇಟ್ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಪ್ಲಾಸ್ಮಾದಲ್ಲಿನೂ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಪ್ಲೇಟ್ಲೆಟ್ ಲೋ ಪ್ಲಾಸ್ಮಾ ಅಂತ ಇರುತ್ತೆ. ಪ್ಲೇಟ್ಲೆಟ್ ಲೋ ಪ್ಲಾಸ್ಮಾ ಇಟ್ಸ್ ನಾಟ್ ಸೊ ಯೂಸ್ಫುಲ್. ಆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಯೂಸ್ ಮಾಡ್ತೀವಿ. ಅಂಡ್ ಫಾರ್ ಸಮ್ ವಿ ಯು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ವೇರ್ ವಿ ಆಕ್ಟಿವೇಟ್ ದ ಗ್ರೋತ್ ಫ್ಯಾಕ್ಟರ್ ಔಟ್ಸೈಡ್. ಸೊ ಅದು ತಗೊಂಡು ಒಂದು ಸ್ಟೆರೈಲ್ ಪ್ರಿಕಾಷನ್. ದಿಸ್ ಪ್ರೊಸೀಜರ್ ವಿಲ್ ಬಿ ಡನ್ ಇನ್ OT. ಇಟ್ಸ್ ನಾಟ್ ಲೈಕ್ ಅಂದ್ರೆ ಆಚೆ ಔಟ್ ಪೇಷಂಟ್ ಇಂದ ಮಾಡೋದಲ್ಲ, OT ಪ್ರೊಸೀಜರೇ ಮಾಡ್ತೀವಿ. ಬಿಕಾಸ್ ಸ್ಟೆರಿಲಿಟಿ ಇಸ್ ಇಂಪಾರ್ಟೆಂಟ್. ಸ್ಟೆರಿಲಿಟಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ, ಅಂದ್ರೆ ಸ್ವಚ್ಛತೆ. ಸೊ ಇನ್ಫೆಕ್ಷನ್. ಸೊ ಅದಕ್ಕೆ OT ಪ್ರೊಸೀಜರ್ ಹಾರ್ಡ್ಲಿ 15 minutes. ಸೊ ಅಂಡರ್ ಅಲ್ಟ್ರಾಸೌಂಡ್ ಗೈಡೆನ್ಸ್ ಈಗ ನಾನು ಎಲ್ಲಿ ಪ್ರಾಬ್ಲಮ್ ಇದೆಯೋ ಅದೊಂದು ಐಡೆಂಟಿಫೈ ಮಾಡಿಬಿಟ್ಟು ಫಸ್ಟ್ ಅಲ್ಗಿ ಲೋಕಲ್ ಅನಸ್ತೇಷಿಯಾ ಟು ನಮ್ ದಟ್ ಏರಿಯಾ, ಜಾಯಿಂಟ್ ಎಂಟರ್ ಆಗ್ಬಿಟ್ಟು PRP ಡಿಪಾಸಿಟ್ ಮಾಡ್ತೀವಿ. ಹಾರ್ಡ್ಲಿ 15 minutes. ನೋವು ಕೈಗೆ ಇಂಜೆಕ್ಷನ್ ಹಾಕೊಂಡ್ರೆ ಹೇಗಿರುತ್ತೆ ಅಷ್ಟೊಂದು ಇರುತ್ತೆ, ತುಂಬ ಪೇನ್ಫುಲ್ ಇಲ್ಲ. ಆಫ್ಟರ್ ದಟ್ ದ ಪೇಷಂಟ್ ಕ್ಯಾನ್ ವಾಕ್. ಆಕ್ಚುಲಿ ಬೆಡ್ ರೆಸ್ಟ್ ಅಂತ ರೆಸ್ಟ್ ಏನೂ ಇಲ್ಲ. ಡೂಸ್ ಡೋಂಟ್ಸ್ ಇರುತ್ತೆ, ವರ್ಕಿಗೆ ವಾಪಸ್ ಹೋಗ್ಬೋದು. ಬಟ್ ತುಂಬಾ ನಿಲ್ತ್ಕೊಂಡಿದ್ದು ಸ್ವಲ್ಪ ಅಂದ್ರೆ ಯಾವ ಜಾಯಿಂಟ್ ಟ್ರೀಟ್ ಮಾಡಿದ್ರೆ ಆ ಜಾಯಿಂಟ್ಗೆ, ಈಗ ಶೋಲ್ಡರ್ ಆದ್ರೆ ಒಂದೊಂದು ಲೈಫ್ ಸ್ಟೈಲ್ ಚೇಂಜ್, ಡೂಸ್ ಡೋಂಟ್ಸ್ ಇರುತ್ತೆ. ಸೊ ಡೂಸ್ ಡೋಂಟ್ಸ್ ಹೇಳ್ತೀವಿ, ಆ ತರ ಫಾಲೋ ಮಾಡಿದ್ರೆ ಸಾಕು. ಅಂಡ್ ಅಷ್ಟೇ. ಅಂಡ್ ಸೊ ಆಫ್ಟರ್ ದಟ್ ಫಿಸಿಯೋಥೆರಪಿ. ಸೊ ವಿಲ್ ಗಿವ್ ವಾಟ್ ಟು ಡೂ, ಹೌ ಟು ಡೂ ಎವ್ರಿಥಿಂಗ್. ಒಂದು ವಿಡಿಯೋ ಆ ತರ ಚಾರ್ಟ್ ಎಲ್ಲ ಕೊಡ್ತೀವಿ. ದ ಪೇಷಂಟ್ ಈಸ್ ನಿಯರ್ ಬೈ, ವಿಲ್ ಕಾಲ್ ದೆಮ್. ಸಮ್ ಪೇಷಂಟ್ಸ್ ವಿಲ್ ಬಿ ಔಟ್ಸೈಡ್. They can't come after 3 days. So after 3rd day or 4th day, they have to start the exercise. Okay. And diet chart ಏನಾದರೂ weight obese ಇರೋರಿಗೆ ಡೈಟ್ ಚಾರ್ಟ್ ಇರುತ್ತೆ. Okay. So inflammatory like rheumatoid arthritis ಇರೋರಿಗೆ they have the separate protocol. And depending on the patients, so the protocol will change actually. What is the condition? Okay. ಇದೆಲ್ಲ ಅಡ್ವಾಂಟೇಜಸ್ ಆಯಿತು. ಈಗ ಪ್ರತಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗಲೂ ಕೂಡ ಇದರದ್ದು ಪ್ಲಸ್ ಏನು ಮೈನಸ್ ಏನು ಅಂತೆಲ್ಲ ಚೆಕ್ ಮಾಡೋ ಟೈಮ್ನಲ್ಲಿ ಒಂದಷ್ಟು ಅಂಶಗಳು ಬಂದೇ ಬರುತ್ತೆ. ಸೊ ಇದರಲ್ಲಿ ಏನಾದರೂ ಆ ಥರ ಡಿಸ್ಅಡ್ವಾಂಟೇಜಸ್ ಏನಾದ್ರು ಇದೆಯಾ? ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಅಂದರೆ ಬಿಕಾಸ್ ದರ್ ಇಸ್ ನೋ ಮೆಡಿಸಿನ್ ಯೂಸ್, ನೋ ಕೆಮಿಕಲ್ ಯೂಸ್. ದಿಸ್ ಇಸ್ 100% ಸೇಫೆಸ್ಟ್. ಒನ್ ಥಿಂಗ್ ಸ್ಟೆರೈಲ್ ಪ್ರಿಕಾಷನ್ಸ್ ಅಲ್ಲಿ ಯೂಸ್ ಮಾಡಬೇಕು. ಅಂಡ್ ಅಂದರೆ ಪ್ರೊಸೀಜರ್ ಟೈಮ್ನಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಅದರ್ವೈಸ್ ಇಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಆಗಲ್ಲ, ಯಾವುದೇ ಡಿವೈಸ್ನ ಒಳಗಡೆ ಹಾಕಲ್ಲ. ಇಲ್ಲ. ಸೊ ದಿಸ್ ಇಸ್ ಡನ್ ವಿತ್ ದೇರ್ ಓನ್ ಬ್ಲಡ್. ಸೊ ನೋ ಕಾಂಪ್ಲಿಕೇಶನ್ಸ್, ನೋ ಸೈಡ್ ಎಫೆಕ್ಟ್. ಅಂಡ್ ವಾಟ್ ಎವರ್ ದ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ಸರ್ಜರಿ, ಅಂದರೆ ಬ್ಲಡ್ ಲಾಸ್ ಇಲ್ಲ, ಇನ್ಸಿಷನ್ ಇಲ್ಲ, ಸೊ ಅದೂ ಏನಿರಲ್ಲ. ಈವನ್ ಎನಿ ಕಾಂಪ್ಲಿಕೇಶನ್ಸ್ ಅವ್ರಿಗೇನಾದರೂ ಕೋಮಾಪ್ಸ್ ಲೈಕ್ ಶುಗರ್, BP ಎಲ್ಲರೂ ತೊಗೋಬೋದು. ಹಾರ್ಟ್ ಪ್ರಾಬ್ಲಮ್ ಇರಲಿ, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್, ಎವ್ರಿ ಒನ್ ಕ್ಯಾನ್ ಟೇಕ್. ನೋ ಕಾಂಪ್ಲಿಕೇಶನ್ಸ್, ನೋ ಸೈಡ್ ಎಫೆಕ್ಟ್ಸ್, 100% ಸೇಫ್, ನೋ ಹಾರ್ಮ್ ಟು ದ ಪೇಷಂಟ್. ಓಕೆ. ಈಗ ನಿಮ್ದು ಹೈದರಾಬಾದ್, ಚೆನ್ನೈ, ಬೆಂಗಳೂರು 3 ಕಡೆ ಇದೆ. ಸೊ ಈಗ ಪೇಷಂಟ್ಸ್ ನಿಮ್ಮ ಕ್ಲಿನಿಕ್ಕಿಗೆ ಬಂದಾಗ ನೀವೇ ಟ್ರೀಟ್ ಮಾಡ್ತೀರಾ, ನಿಮ್ಮ ಟೀಮ್ ಆಫ್ ಡಾಕ್ಟರ್ಸ್ ಬೇರೆ ಬೇರೆ ಕಡೆ ಟ್ರೀಟ್ ಮಾಡ್ತಾರೆ, ಹೇಗೆ ಅದು? ಸೊ ನೋ, ಐ ಯೂಶಲಿ ಹಿಯರ್ ಐ ವಿಲ್ ಟ್ರೀಟ್ ಮೀ ಅಂಡ್ ಡಾಕ್ಟರ್ ಹರ್ಷ. ಅಂಡ್ ವಿ ಆರ್ ಪ್ಲಾನಿಂಗ್ ಒನ್ ಮೋರ್ ಬ್ರಾಂಚ್ ಇನ್ ಸಾಕಾನಗರ್ ವಿಚ್ ಓಪನ್ಸ್ ಶಾರ್ಟ್ಲಿ. ಸೊ ಟೀಮ್ ಆಫ್ ಡಾಕ್ಟರ್ಸ್ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಮಲ್ಟಿ. ಹೈದರಾಬಾದಲ್ಲಿ, ಚೆನ್ನೈಯಲ್ಲಿ ಅದೆಲ್ಲ ಇದೆಯಲ್ಲ? ಹೈದರಾಬಾದ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೈದರಾಬಾದಲ್ಲಿ ಈಗ ನಿಮ್ದು ಬೇರೆ ಬೇರೆ ನಗರಗಳಲ್ಲಿ ಇದೆಯಲ್ಲ, ಸೊ ಎಲ್ಲಾ ಕಡೆ ನೀವು ಟ್ರೀಟ್ ಮಾಡ್ತೀರಾ ಅಥವಾ ನಾನಲ್ಲ? ಓಕೆ. ಸೊ ವಿ ಹ್ಯಾವ್ ಎ ಟೀಮ್ ಆಫ್ ಡಾಕ್ಟರ್ಸ್. ಡೇ ಡಾಕ್ಟರ್ ಹೈದರಾಬಾದ್ ಡಾಕ್ಟರ್ ಸುಧೀರ್ ದಾರ್, ಡಾಕ್ಟರ್ ಮೀನಾಲ್ ಚಂದ್ರ. ಓಕೆ. ಚೆನ್ನೈ ಡಾಕ್ಟರ್ ಚೇತನ್ ಅಂತ. ಸೊ ಐ ಆಮ್ ದ ಕ್ಲಿನಿಕಲ್ ಹೆಡ್ ಇನ್ ಬೆಂಗಳೂರಲ್ಲಿ. ಓಕೆ. ನೀ ಆಯಿತು. ನೀ ಜೊತೆಗೆ ಬೇರೆ ಜಾಯಿಂಟ್ಸು, ಮಸಲ್ಸು, ಲಿಗಮೆಂಟ್ಸ್ ಎಲ್ಲ ಇರ್ತಾವಲ್ಲ, ಇಲ್ಲಿ ನಾವು ಶೋಲ್ಡರ್ದು ಕೂಡ ಇಟ್ಕೊಂಡಿದ್ದೀವಿ ಇಲ್ಲಿ. ಸೊ ಎಲ್ಲಾ ತರದ ಪೇನ್ಗೂ ಅನ್ವಯ ಆಗುತ್ತೆ ಇದು? ಕಾಮನ್ ಇಸ್ ನೀ. 50 to 60% ಪೇಷಂಟ್ಸ್ ಆನ್ ನೀ. ನೆಕ್ಸ್ಟ್ ಕಾಮನ್ ಇಸ್ ದ ಶೋಲ್ಡರ್ ಜಾಯಿಂಟ್, ಭುಜದಲ್ಲಿ. ಭುಜ ದಿಸ್ ಇಸ್ ಅ ಡಿಫರೆಂಟ್. ಭುಜದ್ದು ವಯಸ್ಸಿಗಿಂತ ಜಾಸ್ತಿ ಸ್ಪೋರ್ಟ್ಸ್ ಇಂದ ಆಗುತ್ತೆ. ಇದರಲ್ಲಿ ಜಾಯಿಂಟ್ ಪ್ರಾಬ್ಲಮ್ಸ್ ಗಿಂತ ಪಕ್ಕದಲ್ಲಿ ಮಸಲ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಡೂ ವಿತ್ ಹ್ಯಾಂಡ್. ಬ್ಯಾಕ್ ಸೈಡ್ ಏನಾದ್ರು 360. ಸೊ ದಿಸ್ ಓನ್ಲಿ ಜಾಯಿಂಟ್ ವಿತ್ ರೊಟೇಟ್. ಸೊ ಇದರಿಂದ ಪ್ಲಸ್ ಏನಂದ್ರೆ ವಿ ಕ್ಯಾನ್ ಡೂ ಆಲ್ ಆಕ್ಟಿವಿಟೀಸ್. ಮೈನಸ್ ಏನಂದ್ರೆ ಪಕ್ಕದಲ್ಲಿರೋ ಮಸಲ್ಸ್, ಸಪೋರ್ಟಿವ್ ಮಸಲ್ಸ್, ದೇ ವಿಲ್ ಗೆಟ್ ಡ್ಯಾಮೇಜ್. ಮೈನ್ ಥಿಂಗ್ ಇಸ್ ಅ ಸುಪ್ರಾಸ್ಪೈನೇಟಸ್. ಸೊ ಇದು ಟೇರ್ ವೆರಿ ಕಾಮನ್. ಮೇನ್ಲಿ ಸ್ಪೋರ್ಟ್ಸ್ ಪ್ಲೇಯರ್ಸ್ ಲೈಕ್ ಬ್ಯಾಡ್ಮಿಂಟನ್, ಬೌಲರ್ಸ್ ಅಲ್ಲಿ ಅವ್ರ ಓವರ್ ಹೆಡ್ ಆಕ್ಟಿವಿಟೀಸ್ ಮಾಡ್ತಾರೆ ಲೈಕ್ ಕಾರ್ಪೆಂಟರ್. ಕ್ರಿಕೆಟ್ ಬಾಲಿಂಗ್ ಇಂದ ನನಗೂ ಲೈಟ್ ಆಗಿ ಶುರುವಾಗಿತ್ತು, ಆಮೇಲೆ ಸ್ಟಾಪ್ ಮಾಡಿದೆ, ಸರಿಯಾಗಿದೆ. ವಿಲ್ ಮತ್ತೆ ಬಂದ್ರೆ ಬನ್ನಿ, ನಾವು ವಿಲ್ ಡೂ ಒನ್ ಕೇರ್. ಸೊ ದಿಸ್ ಮಸಲ್ ಈಸ್ ವೆರಿ ಕಾಮನ್. ಸೊ ಪಕ್ಕದಲ್ಲಿರೋ ರೊಟೇಟರ್ ಕಫ್ ಮಸಲ್ಸ್ ಚೆಕ್ ಮಾಡ್ಕೋಬೇಕು. ಅಂಡ್ ಫಾರ್ ಸಮ್ ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್ ಇರುತ್ತೆ. ಅಂಡ್ ಒಂದೊಂದು ಬರ್ಸಾಯಿಂದ. ಸೊ ವೇರ್ ಈಸ್ ದ ಕಾಸ್ ಫ್ರಮ್? ಬಿಕಾಸ್ ಶೋಲ್ಡರ್ ಅಲ್ಲಿ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಫ್ರೋಸನ್ ಶೋಲ್ಡರ್, ಡಯಾಬಿಟಿಕ್ ಪೇಷಂಟ್ಸ್ ಕೇಳ್ತೀವಿ. ಸೊ ಎಲ್ಲ ಮೂಮೆಂಟ್ಸ್ ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಸಡನ್ಲಿ ಇಟ್ ಸ್ಟಾರ್ಟ್ಸ್, ನೋ ಇಂಜುರಿ, ನಥಿಂಗ್. ನನಗೆ ನೈಟ್ ಟೈಮ್ ನಿದ್ರೆನೇ ಬರಲ್ಲ. ಐ ಕಾಂಟ್ ಈವನ್ ಡೂ ಮೈ ರೊಟೀನ್ ಆಕ್ಟಿವಿಟೀಸ್, ಕೋಮಿಂಗ್ ಹೇರ್ ಆಗಲಿ, ಶರ್ಟ್ ಹಾಕೊನೇದಾಗಲಿ.
ಸೊ ಫ್ರೋಝನ್ ಶೋಲ್ಡರ್ ಆಲ್ಸೋ ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್ ವಿತ್ ನಾನ್ ಸರ್ಜಿಕಲ್ ಸೊಲ್ಯೂಷನ್, ಬಟ್ ಅವ್ರಿಗೆ ಅದು ಡಿಫ್ರೆಂಟ್ ಪ್ರೋಟೋಕಾಲ್ ಇರುತ್ತೆ. ಫಸ್ಟ್ ಅದು ಫ್ರೋಝನ್ ಶೋಲ್ಡರ್ ಅಂತ ಕ್ಯಾಪ್ಸೂಲ್ ಎಲ್ಲ ತಿಕ್ ಆಗಿಬಿಟ್ಟು ಜಾಯಿಂಟ್ ಕ್ಯಾಪ್ಸೂಲ್ ಅಡೇಷನ್ಸ್ ಎಲ್ಲ ಫಾರ್ಮ್ ಆಗುತ್ತೆ. ಫಸ್ಟ್ ಸಿಟ್ಟಿಂಗಲ್ಲಿ ವಿ ಹ್ಯಾವ್ ಟು ರಿಲೀಸ್ ಆಲ್ ದ ಅಡೇಷನ್ ಫಾಲೋಡ್ ಬೈ ನಂಬರ್ ಆಫ್ ಸಿಟ್ಟಿಂಗ್ಸ್ ಆಫ್ PRP ಕೊಡ್ತೀವಿ. ಒಂದು ಸಕ್ಸಸ್ ರೇಟ್ ಎಕ್ಸಲೆಂಟ್ ಇರುತ್ತೆ ಫ್ರೋಝನ್ ಶೋಲ್ಡರ್ಗೆ. ಎಲ್ಲರಿಗೂ ಏನು ಗೊತ್ತು ಇದಕ್ಕೆ ಸೊಲ್ಯೂಷನ್ ಇಲ್ಲ, ನಾನು ಎಕ್ಸಸೈಸ್ ಹೇಳಿದ್ರು ಮಾಡ್ಕೊತಾ ಇದ್ದೀನಿ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ನೋ ನೀಡ್ ಟು ಬೇರೆ. ನನಗೂ ಅಷ್ಟೇ ಶೋಲ್ಡರ್ ಪೇನ್ ಆದಾಗ ಹೋಯ್ತು ಅಂತ ಹೇಳಿದ್ನಲ್ಲ, ಇಮಿಡಿಯೇಟ್ ಹೋಗಲಿಲ್ಲ. ಅದು ಡಾಕ್ಟರ್ ಹತ್ರನೂ ಹೋಗಿದ್ದೆ, ಏನಾಗಲ್ಲ ಫಿಸಿಯೋಥೆರಪಿ ಮಾಡು ಸರಿಯಾಗತ್ತೆ ಅಂತ ಹೇಳಿದ್ರು. ಬಟ್ ಇಟ್ ಟುಕ್ ಆಲ್ಮೋಸ್ಟ್ 2 years ಅನ್ಸುತ್ತೆ, 1.5-2 years ಹೆವಿ ಪೇನ್. ಅಂದರೆ ಕೆಳಗಿದ್ದಾಗ ಏನೂ ಪೇನ್ ಇಲ್ಲ, ಎಷ್ಟು ಬೇಕಾದ್ರೆ ವೆಯ್ಟ್ ಲಿಫ್ಟ್ ಮಾಡ್ಬೋದು. ಅಬೋವ್ ಶೋಲ್ಡರ್ ಲೆವೆಲ್ನ ಹ್ಯಾಂಡ್ ಮೇಲೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ, ಈವನ್ 1/2 liter ವಾಟರ್ ಬಾಟ್ಲ್ ಎತ್ತಕ್ಕೆ ಆಗ್ತಾ ಇರಲಿಲ್ಲ. then that is ಮೋಸ್ಟ್ಲಿ ನಿಮ್ಮ ಟ್ರೀಟ್ಮೆಂಟ್ ಇದ್ದಿದ್ರೆ ಸ್ವಲ್ಪ ಬೇಗ ರಿಕವರ್ ಆಗ್ತಿತ್ತು. ಇಮಿಡಿಯೇಟ್ ಒಂದು 2-3 weeks ಎಲ್ಲ ನಿಮ್ಗೆ ಏನಾಗಿರ್ಬೋದು ಅದು ಆಕ್ಚುಲಿ. ದಿಸ್ ಇಸ್ ದಿಸ್ ಟೈರ್ ಅಂದ್ರೆ ಈ ಮೇಲೆ ಅಬ್ಡಕ್ಷನ್ ಮೇಲೆ ಎತ್ತಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಬೌವ್ 90 ಇಟ್ ವಿಲ್ ಬಿ ಡಿಫಿಕಲ್ಟ್, ಕಷ್ಟ ಆಗುತ್ತೆ. ಸೊ ದಿಸ್ ಸುಪ್ರಾಸ್ಪೈನೇಟಸ್ ಮಸಲ್ ಈಸ್ ಇನ್ವಾಲ್ವ್ಡ್. ಇದು ಅಂದ್ರೆ ಮಸಲ್ ಅಂಡ್ ಇಟ್ ಅಟ್ಯಾಚಸ್ ಟೆಂಡಾನ್, ಮಸಲ್ ಟೇರ್ ಆಗಿರುತ್ತೆ. ಸೊ ಪಾರ್ಷಿಯಲ್ ಇರುತ್ತೆ, ಬಟ್ ಏನಂದ್ರೆ ಯೂಶುವಲಿ ವಿತ್ ಫಿಸಿಯೋ ಇಟ್ ಹೀಲ್ ಆಗ್ಲಿಲ್ಲ ಅಂದ್ರೆ ಸಮಥಿಂಗ್ ಮೋರ್ ಅಂದ್ರೆ ಬಾಡಿ ಹೀಲ್ ಕೆಪಾಸಿಟಿಯಿಂದ ಜಾಸ್ತಿ ಇರುತ್ತೆ. ವಿ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ನೀವು. ಸೊ ಫ್ರೋಝನ್ ಶೋಲ್ಡರ್ಸ್ ತುಂಬ ಜನ ಏನು ಗೊತ್ತು, ಇದು ಇಲ್ಲ ನನಗೆ ಟ್ರೀಟ್ಮೆಂಟ್ ಇಲ್ಲ, ಸರ್ಜರಿ ಮಾಡಿಸ್ಕೋಬೇಕು, ಇಲ್ಲಾಂದ್ರೆ ಫಿಸಿಯೋ. ನೋ ನೀಡ್ ಟು ಪೇ ದ ಪೇನ್, ಯು ಕ್ಯಾನ್ ಸಿಂಪಲ್ ಇಂಜೆಕ್ಷನ್ಸ್ ವಿ ಕ್ಯಾನ್ ಟ್ರೀಟ್. ಓಕೆ, ಇದು ಮಸಲ್ ಅಂದ್ರೆ ಅದು ಕಂಪ್ಲೀಟ್ಲಿ ರಿಕವರ್ ಆಗಿರುತ್ತಲ್ಲ ಈಗ, ಬಟ್ ಟೆಂಡನ್ ಜಾಯಿಂಟ್ ಆಗಲ್ಲ. ಟೆಂಡಾನ್ ಅಂದ್ರೆ ಮಸಲ್ ಕನ್ವರ್ಟ್ಸ್ ಇಂಟು ಎ ಟೆಂಡಾನ್ ಬಿಫೋರ್ ಜಾಯಿನಿಂಗ್. ಸೊ ಟೆಂಡಾನ್ ಆಗ್ಬಿಟ್ಟು ಇದು ಬೋನ್ಗೆ ಜಾಯಿಂಟ್ ಆಗುತ್ತೆ. ಸೊ ನಿಮ್ದೆ ಮಸಲ್ ಅಲ್ಲ, ಟೆಂಡಾನೇ ಟೇರ್ ಆಗಿರೋದು. ಅದು ಸರಿ ಆಗೋದು ಹೇಗೆ? ಮತ್ತೆ it may come anytime, just once we can check actually how it is. Okay, pain illa andre you can manage with the physio. pain idre ಅದಾದ್ಮೇಲೆ ಒಂದು 3 years bowling ಮಾಡಿರಲಿಲ್ಲ, ಮತ್ತೆ ಅಗೇನ್ bowling ಮಾಡಿದಾಗ ಪ್ರಾಬ್ಲಮ್ ಆಗಿಲ್ಲ. then you can actually usually if it is there then it will not be so comfortable. bowling problem ಆಗೇ ಆಗುತ್ತೆ. ಟೂ ಮಚ್ ಇತ್ತು, 1.5 year ಇತ್ತು ಆಕ್ಚುಲಿ ಪ್ರಾಬ್ಲಮ್, ಎಲ್ಲ ಕಮ್ಮಿ ಆಯ್ತು. ಈಗ ಈ PRP ಟ್ರೀಟ್ಮೆಂಟ್ ನ ಬ್ಯಾಂಗ್ಳೂರಲ್ಲಿ ಫಸ್ಟ್ ನೀವೇ ಇಂಟ್ರೊಡ್ಯೂಸ್ ಮಾಡಿದಲ್ವಾ? ಯಾ ಮುಂಚೆನೂ ಇದು, ಬಟ್ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ಯಾಟಿಕ್ ಪ್ರೋಟೋಕಾಲ್ ಮಾಡಿರೋದು ಎಪಿಯೋನ್. ಈಗ ಅದೇ ಸ್ಟ್ಯಾಂಡರ್ಡೈಸೇಷನ್ ಆಫ್ ಪ್ರೋಟೋಕಾಲ್ ಅಂತ ಹೇಳಿದ್ರೆ ಏನ್, ಯಾವ ರಿಸರ್ಚ್ ಬೇಸಿಸ್ ಮೇಲೆ ನೀವು ಆ ರೀತಿ ಅಂದ್ರೆ ಈಗ ಓಕೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಹೀಗೀಗೆ ನಡಿಬೇಕು ಅಂತ ಪ್ರೋಟೋಕಾಲ್ ಇರುತ್ತಲ್ವಾ, ಅದ್ ನೀವು ಹೇಗೆ ಸೆಟ್ ಮಾಡಿದಿರಿ? ನಿಮ್ಮಲ್ಲಿ ರಿಸರ್ಚ್ ವಿ ಟ್ರೈಡ್ ಆಕ್ಚುಲಿ. ಸೊ ಈಗ ನಾವು ವಾಟ್ ವಿ ಡೂ ಇಸ್ PRP every 15 days. ಮುಂಚೆ ವಿ ಟ್ರೈಡ್ ಫಾರ್ ಆಫ್ಟರ್ 1 month, ಮಂತ್ಲಿ ಒನ್ಸ್ ಹೇಗಿರುತ್ತೆ ಅಂತ ನೋಡ್ವಿ, ಮತ್ತೆ ಒನ್ಸ್ ಇನ್ 2 months ಅಂಡ್ ಒನ್ಸ್ ಇನ್ 1 week ಆಲ್ಸೋ. ಸೊ ವಿ ಫೌಂಡ್ ದಟ್ ಈ ರಿಸರ್ಚ್ ಎಲ್ಲ ಅಂದರೆ ಒಬ್ರೊಬ್ರಿಗೆ, ಬಿಕಾಸ್ ದಿಸ್ ಇಸ್ ಆಲ್ ನ್ಯೂ ಫಾರ್ ಅಸ್ ಆಲ್ಸೋ. ಸೊ ಮಾಡುವಾಗ ವಾಟ್ ಈಸ್ ದ ಬೆಸ್ಟ್ ರಿಸಲ್ಟ್? ಸೊ 15 days ಕೊಟ್ಟರೆ ಹೇಗಿರುತ್ತೆ, 1 monthly once or 1 weekly once ಕೊಟ್ಟಿದ್ರೆ ಹೇಗಿರುತ್ತೆ? ಸೊ ವಿ ಫೌಂಡ್ ದಟ್ 15 days ಒಂದು ಹೀಲಿಂಗ್ ಟೈಮ್ ಕೊಟ್ಬಿಟ್ಟು ರಿಪೀಟ್ ಮತ್ತೆ ಮಾಡಿದ್ರೆ ದ ಹೀಲಿಂಗ್ ಈಸ್ ಆಲ್ಸೋ ಗುಡ್, ದ ಪೇಷಂಟ್ ರಿಕವರಿ ಈಸ್ ಆಲ್ಸೋ ಗುಡ್, ಅಂಡ್ ದ ಪೇಷಂಟ್ ಕಾಂಪ್ಲೇನ್ ಲಾಂಗ್ ಲಾಸ್ಟಿಂಗ್ ರಿಲೀಫ್ ಇರುತ್ತೆ ಅಂತ. ಸೊ ಆಲ್ಮೋಸ್ಟ್ 1-2 years ಆಗಿದೆ. ಸೊ ವಿ ಡಿಡ್ ಸೊ ಮಚ್ ರಿಸರ್ಚ್ ಅಂಡ್ ವಿ ಫೈನಲೈಸ್ಡ್ ಆಫ್ಟರ್ ದಟ್ ಆಲ್ಸೋ. ಮತ್ತೆ ಯಾ ಲೈಫ್ ಸ್ಟೈಲ್, ಬಿಕಾಸ್ ಇಂಡಿಯನ್ಸ್ಗೆ ಟ್ರೀಟ್ಮೆಂಟ್ ವಿಲ್ ಬಿ ಡಿಫ್ರೆಂಟ್ ಅಂಡ್ ಇದು ಫಾರಿನಲ್ಲಿತ್ತು ಟ್ರೀಟ್ಮೆಂಟ್. ಸೊ ಅದು ಹೇಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನು ಮಾಡಬೇಕು, ಫಿಸಿಯೋಸ್ ಹೇಗೆ ಮಾಡಬೇಕು, ಆ್ಯಂಡ್ ಏಜ್ ಫ್ಯಾಕ್ಟರ್ ಆಲ್ಸೋ ಇಂಪಾರ್ಟೆಂಟ್, ಯಾರಿಗೆ ಯಾವ್ದು ಮಾಡಬೇಕು. ಸೊ ಮೆನಿ. ಸೊ ವಿ ಫೈನಲೈಸ್ ಒನ್ ಪ್ರೋಟೋಕಾಲ್ ಅಂಡ್ ವಿ ಆರ್ ಡೂಯಿಂಗ್ ಆ್ಯಕ್ಚುಲಿ ವಿತ್ ಗುಡ್ ಸಕ್ಸಸ್ ರೇಟ್. ಓಕೆ, ಈಗ ನೀವು 9 ವರ್ಷಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಸೊ ಇದುವರೆಗಿನ ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಪ್ರಕಾರ ಯಾವ್ದು ನಿಮ್ಮ ಅಚೀವ್ಮೆಂಟ್? ಈ PRP ಟ್ರೀಟ್ಮೆಂಟ್ ಆಗಿರ್ಬೋದು, ಪೇನ್ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಅಚೀವ್ಮೆಂಟ್ ಅಂತ ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಾ? ನಿಮ್ಮ ನೆಕ್ಸ್ಟ್ ವಿಷನ್ ಏನು ಅಂತ? ಸೊ ಅಚೀವ್ಮೆಂಟ್ ಅಂದರೆ ಗಿವಿಂಗ್ ಎ ಬೆಸ್ಟ್ ಸೊಲ್ಯೂಷನ್ ವಿತೌಟ್ ಸರ್ಜರಿ ಟು ದ ಪೇಷಂಟ್ಸ್ಗೆ ಏನು ಬೇಕು, ಪೇಯ್ನ್ ಇರಬಾರ್ದು ವಿತ್ ಎ ಸಿಂಪಲ್ ಸೊಲ್ಯೂಷನ್ಸ್. ಆ್ಯಂಡ್ ನೌ ವಿ ಆಲ್ಮೋಸ್ಟ್ ಎಕ್ಸ್ಪ್ಯಾಂಡೆಡ್ ಇನ್ ಟು 3 cities now. Our vision is to expand all over India. So within a short span actually. Now we are planning to start, I told you, Sakar Nagar ಇನ್ನೊಂದು ಬ್ರಾಂಚ್ ಓಪನ್ ಆಗ್ತಾ ಇದೆ. ನೆಕ್ಸ್ಟ್ ವಿ ಆರ್ ಪ್ಲಾನಿಂಗ್ ಫ್ಯೂ ಸಿಟೀಸ್ ಇನ್ ಆಂಧ್ರ, ವೈಜಾಗ್ ಅಲ್ಲಿ ನೋಡ್ತಾ ಇದ್ವಿ. ಆಲ್ ಇಂಡಿಯಾ ಎಕ್ಸ್ಪ್ಯಾಂಡ್ ಆಗಬೇಕು, ಸಿಂಪಲ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್ ಇರಬೇಕು. ಈ ಥರ ತುಂಬ ಕಾಂಪ್ಲಿಕೇಶನ್ಸ್ ಆಗಲಿ ಸರ್ಜರೀಸಿಂದ, ಸೋ ಮೆನಿ ವಿಲ್ ಬಿ ಸಫರಿಂಗ್, ನನಗೆ ಇಷ್ಟೇ ಅಂತ. ಸ್ಪೋರ್ಟ್ಸ್ ಇಂಜುರೀಸ್ ಆಗಲಿ, ಸ್ಪೋರ್ಟ್ಸ್ ಅವರು ಇಷ್ಟೇನಾ ಇದು ಅಂತ. ಸೊ to expand everywhere and to give the simple solutions. ಇದು ಕಾಸ್ಟ್ ಸ್ಟ್ರಕ್ಚರಿಗೆ ಬಂದಾಗ ಟ್ರೀಟ್ಮೆಂಟ್ ಇದು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತಾ? ಕವರ್ ಆಗುತ್ತೆ ಅಂದ್ರೆ ಯಾವುದೆಲ್ಲ ಕವರ್ ಆಗುತ್ತೆ, ಯಾವುದಾಗಲ್ಲ?
ಸೊ ಇನ್ಶೂರೆನ್ಸ್ ಅಂದರೆ ರೀಇಂಬರ್ಸ್ಮೆಂಟ್ ಇರುತ್ತೆ. ಸೊ ವಿ ಆರ್ ಡೂಯಿಂಗ್ ದ ಕ್ಯಾಶ್ಲೆಸ್ ಬಿಕಾಸ್ ದಿಸ್ ಅ ನ್ಯೂ ಟ್ರೀಟ್ಮೆಂಟ್. ಸೊ ವಿ ಆರ್ ಆ್ಯಕ್ಚುಲಿ ಟಾಕಿಂಗ್ ಟು ದ ಇನ್ಶೂರೆನ್ಸ್ ಕಂಪನೀಸ್ ಫಾರ್ ಕ್ಯಾಶ್ಲೆಸ್. ಬಟ್ ಸ್ವಲ್ಪ ಆಲ್ಮೋಸ್ಟ್ ಪ್ರೈವೇಟ್ ಇನ್ಶೂರೆನ್ಸ್ 60-70% ಇನ್ಶೂರೆನ್ಸ್ ಕಂಪನೀಸ್ ದೇ ವಿಲ್ ಗಿವ್ ದ ರೀಇಂಬರ್ಸ್ಮೆಂಟ್. ಸೊ ಕಾಸ್ಟ್ ಸ್ಟ್ರಕ್ಚರ್ ಐ ಕಾನ್ಸೆ ಅಂದರೆ ಒಂದೊಂದು ಪೇಷಂಟ್ಗೆ ಒಂದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಪ್ರೋಟೋಕಾಲ್, ಕಾಸ್ಟ್ ರಿಕ್ವೈರ್ಮೆಂಟ್ಸ್, ಹೌ ಮೆನಿ ಸಿಟ್ಟಿಂಗ್ಸ್ ಬೇಕು, ಒಬ್ಬೊಬ್ಬರಿಗೆ RF ಅಬ್ಲೇಷನ್, ಒಬ್ಬೊಬ್ಬರಿಗೆ ಟ್ರಿಗರ್ ಇಂಜೆಕ್ಷನ್ಸ್, ಮತ್ತು ಇನ್ನೊಬ್ಬರಿಗೆ ಪೆಟ್ರೋಲ್. ಸೊ ಡಿಪೆಂಡಿಂಗ್ ಆನ್ ದ ವಾಟ್ ದ ಪೇಷಂಟ್ ನೀಡ್ಸ್. ಸೊ GFCನ ಸೂಪರ್ PRPನ ಯಾವುದು ಬೇಕು ಅಂತ ನೋಡ್ಬಿಟ್ಟೆ ನಾವು ಅದು ಹೇಳಕ್ಕಾಗುತ್ತೆ. ನಾಟ್ ಮಚ್, ನಾಟ್ ಕಾಸ್ಟ್ಲಿ. ಈಗ PRP ಅಂತ ಬಂದಾಗ ಅಲ್ಲಿ ನೀವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಬಗ್ಗೆನೂ ಹೇಳಿದ್ರಿ. ಸೊ ಇನ್ನು ಯಾವ ಥರದ್ದೆಲ್ಲ ಟ್ರೀಟ್ಮೆಂಟ್ ಇದೆ ನಿಮ್ಮ ಇದರಲ್ಲಿ ಎಪಿಯೋನಲ್ಲಿ? ಇದ್ರ ಜೊತೆಗೆ PRP ಒಟ್ಟಿಗೆ ಇನ್ನು ಯಾವ ಥರದ್ದೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಿ? ಸೊ ಈಗ ಪೇಷಂಟ್ಸು ಸರ್ಜರಿ ಆದಮೇಲೆ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ನೋವು ಕಮ್ಮಿ ಆಗಲಿಲ್ಲ ಅಂತ ಬರ್ತಾರೆ. ಅಂಥವ್ರಿಗೆ ಏನು ಮಾಡ್ತೀವಿ ಅಂದರೆ, ಸೊ ದೇರ್ ವಿಲ್ ಬಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್. ಆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ ದೇರ್ ಬಿ ಫ್ಯೂ ನರ್ವ್ಸ್ ಅರೌಂಡ್ ದ ನೀ. ಮಂಡಿ ಸುತ್ತ ಫ್ಯೂ ನರ್ವ್ಸ್ ಇರುತ್ತೆ ವೇರ್ ದ ಪೈನ್ ಸಿಗ್ನಲ್ಸ್, ನರ್ವ್ಸ್ಗೆ ಏನು ಮಾಡ್ತೀವಿ ಅಂದರೆ ಪೈನ್ ಸಿಗ್ನಲ್ಸ್ ವಿಚ್ ಕ್ಯಾರಿ ಫ್ರಮ್ ದ ನೀ ಟು ದ ಬ್ರೈನ್. ಆ ಪೈನ್ ಸಿಗ್ನಲ್ಸ್ ಮಾಡ್ಯುಲೇಟ್ ಮಾಡ್ತೀವಿ ಥ್ರೂ RF ಅಬ್ಲೇಷನ್. ಸೊ ವೇರ್ ಇಟ್ ಸ್ಟಾಪ್ಸ್ ದ ಪೈನ್ ಸಿಗ್ನಲ್ಸ್ ವಿಚ್ ಕ್ಯಾರೀಸ್ ಟು ದ ಬ್ರೈನ್. ಸೊ ಅದು ಇಟ್ಸ್ ಲೈಕ್ ಎ ಪೈನ್ ಕಿಲ್ಲರ್ ಓನ್ಲಿ ವಿತ್ ನೋ ಸಡನ್ ಅಷ್ಟೇ. ಸೊ ಐ ಕಾಂಟ್ ಬಿಕಾಸ್ ಎನಿಥಿಂಗ್ ವಿ ಕಾಂಟ್ ಡು. ಬೇರೆ ಏನು ಮಾಡೋಕ್ಕಾಗಲ್ಲ ಅಂದಾಗ ನೋವು ಅನುಭವಿಸೋದನ್ನ ಕಮ್ಮಿ ಮಾಡಬೇಕು. ಇದು ಸ್ಟೇಜ್ 3 ಮೇಲೆ ಇರೋರ್ಗೆ, ಆಸ್ಟಿಯೋಆರ್ಥರೈಟಿಸ್ ಸ್ಟೇಜ್ 3 ಮೇಲೆ ಇರೋವರೆಗೂ ನಾವು ಇದು ಮಾಡ್ಬಿಟ್ಟೆ PRP ಮಾಡ್ತೀವಿ. ಏನಕ್ಕೆ ಅಂದರೆ ಅದಕ್ಕೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ದ PRP ವಿಲ್ ಟೇಕ್ ಟೈಮ್ ಟು ಆ್ಯಕ್ಟ್ ಎವ್ರಿಥಿಂಗ್. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಫಸ್ಟ್ ಈ RF ಅಬ್ಲೇಷನ್ ಮಾಡಿದ್ರೆ ದ ಪೇನ್ ವಿಲ್ ಕಂಟ್ರೋಲ್. ಪೇನ್ ಸ್ವಲ್ಪ ಫ್ಯೂ ಮಂತ್ಸ್ ಆರ್ ಇಯರ್ಸ್ ಕಂಟ್ರೋಲ್ ಆಗುತ್ತೆ. ದೆನ್ ವಿಲ್ ಗಿವ್ PRP. ಅದು ಆ ಪೇನ್ ಕಮ್ಮಿ ಆದಮೇಲೆ ದೇ ಕ್ಯಾನ್ ಡೂ ದ ಫಿಸಿಯೋ. ಸೊ ನನಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೇ ಮುಂಚೆ ಸೊ ನನಗೆ ಮಸಲ್ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ದ PRP ಆಲ್ಸೋ ವಿಲ್ ಹೀಲ್ಸ್ ದ ಜಾಯಿಂಟ್. ಸೊ ಟೋಟಲಿ ಸ್ಟೇಜ್ 3 ಮೇಲೆ ಇರೋರಿಗೆ ಅರ್ಲಿ ಸ್ಟೇಜಸ್ ಸ್ಟೇಜ್ 1, ಸ್ಟೇಜ್ 2 you can see this is the stage 2 where only 50% is reduced. ಇವ್ರಿಗೆ only PRP ಮಾಡ್ತೀನಿ. ಸೊ ಡಿಪೆಂಡಿಂಗ್ ಆನ್ ದ ಸ್ಟೇಜ್ we'll do. ಆ್ಯಂಡ್ ಒಬ್ರೊಬ್ರಿಗೆ ಏನಾಗುತ್ತೆ, there will be few trigger points where ಮಸಲ್ ಟೈಟ್ನೆಸ್ ಇರ್ಬೋದು. ಆ ಥರ ಟ್ರಿಗರ್ ಪಾಯಿಂಟ್ ರಿಲೀಸ್ ಮಾಡ್ತೀವಿ. ಬರ್ಸ ಏನಾದರೂ ಇನ್ಫ್ಲಮೇಷನ್ ಇದ್ರೆ ಆರ್ಥ್ರೋಸೆಂಟೆಸಿಸ್ ಅಂತ ಮಾಡ್ತೀವಿ. ಸೊ ಎನಿ ಫ್ಲೂಯಿಡ್ ಕಲೆಕ್ಷನ್. ಸೊ ಡಿಪೆಂಡಿಂಗ್ ಆನ್ ದ ವಾಟ್ ಈಸ್ ದೇರ್ ಇನ್ಸೈಡ್ ಅದು ನೋಡ್ಕೊಂಡು ಟ್ರೀಟ್ ಮಾಡಬೇಕು. ಸಂಧಿವಾತ ಅಂತ, ರುಮಟಾಯ್ಡ್ ಸಂಧಿವಾತ. ಸೊ ದಟ್ ಪೇಷಂಟ್ಸ್ ಆಲ್ಸೋ ವಿ ಟ್ರೀಟ್. ಫಾರ್ ನೀ ಅಂದರೆ ವೇಟ್ ಬೇರಿಂಗ್ ಜಾಯಿಂಟ್ಸ್ ವಿ ಕ್ಯಾನ್ ಗಿವ್ PRP. ಆ್ಯಂಡ್ ನಾಟ್ ಆಲ್ ಸ್ಮಾಲ್ ಜಾಯಿಂಟ್ಸ್ಗೇನು ಬೇಕಾಗಿಲ್ಲ, ಬಟ್ ದೊಡ್ಡ ಜಾಯಿಂಟ್ಸ್ಗೆಲ್ಲ ಡ್ಯಾಮೇಜ್ ಏನಾದರೂ ಆಗಿದ್ರೆ ದೆನ್ ವಿ ಹ್ಯಾವ್ ಟು ಟ್ರೀಟ್ ಕ್ಲಿನಿಕಲ್ ಅಂದರೆ ಮೆಡಿಸಿನ್ಸಿಂದನೂ ಟ್ರೀಟ್ ಮಾಡ್ತಾ ಈ PRPನೂ ಕೊಡ್ಬೋದು ಟು ಹೀಲ್ ದ ಜಾಯಿಂಟ್ಸ್. ಸೊ ಇನ್ನು ಬ್ಯಾಕ್ಗೆ ಸ್ಪೈನಲ್ ಬ್ಯಾಕ್ ಲಂಬರ್ ಸಯಾಟಿಕಾ ಪೈನ್ ತುಂಬ ಜನ ನನಗೆ ತುಂಬ ಪೈನ್ ಇದೆ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಅಂತ. ಬಟ್ ದೇರ್ ವಿ ಕ್ಯಾನ್ ಡೂ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. RF ಅಬ್ಲೇಷನ್ ಅಲ್ಲಿನೂ ನರ್ವ್ ಮಾಡಿಫೈ ಅದು ಫೆಸೆಡ್ ಜಾಯಿಂಟ್ಸ್ ಏನಾದರೂ ಇದ್ದರೆ RF ಅಬ್ಲೇಷನ್ ಮಾಡ್ತೀವಿ. ಮತ್ತು PRP ಮಾಡ್ತೀವಿ ಅಲ್ಲಿ. ಆ ಸ್ಪೈನ್ ಸಯಾಟಿಕಾ ಪೈನ್, ಸರ್ವೈಕಲ್ ಸ್ಪಾಂಡಲೋಸಿಸ್ ವಿ ಟ್ರೀಟ್. ಕೈಗೆಲ್ಲ ನೋವು ಬರ್ತಾ ಇದೆ, ತುಂಬ ಎಳೆಯದಂಗೆ ಆಗ್ತಾ ಇದೆ. ದಟ್ ಆಲ್ಸೋ ವಿತ್ ಸ್ಮಾಲ್ ಇಂಜೆಕ್ಷನ್ಸ್, ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಮತ್ತು PRP. ಮತ್ತು ಮೈಗ್ರೇನ್ ಬೊಟಾಕ್ಸ್ ಕೊಡ್ತೀವಿ. ಮೈಗ್ರೇನ್ಗೆ there will be few points ಅಂದರೆ whom to give botox ಅಂತ. ಸೊ ನಾರ್ಮಲ್ ಪ್ರೊಸೀಜರ್ ಏನಿಲ್ಲ. ಫಸ್ಟ್ ಪೇಷಂಟ್ ಬಂದರೆ ಕ್ಲಿನಿಕಲ್ ಆಗಿ ನೋಡ್ಕೊತೀವಿ. ಇಫ್ ದ ಪೇಷಂಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ನಾರ್ಮಲ್ ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ಗೆ ರೆಸ್ಪಾಂಡ್ ಆಗ್ತಾ ಇಲ್ಲ, ಫ್ರೀಕ್ವೆನ್ಸಿ ಆಫ್ ದ ಪೇನ್ ಈಸ್ ಇನ್ಕ್ರೀಸಿಂಗ್, ತುಂಬ ಡೈಲಿನೂ ಒಂದು 4 hours ಮೇಲೆ ಸಫರ್ ಆಗ್ತಾ ಇದ್ರೆ ದೆನ್ ವಿ ಕ್ಯಾನ್ ಗಿವ್ ಬೊಟಾಕ್ಸ್. ದಿಸ್ ಇಸ್ ನಾಟ್ ಲೈಕ್ ಎ ಪರ್ಮನೆಂಟ್, ಬಟ್ ಫ್ಯೂ ಇಯರ್ಸ್ ರಿಲೀಫ್ ಇರುತ್ತೆ, ರಿಲೀಫ್ ಸಿಗುತ್ತೆ ಫ್ಯೂ ಇಯರ್ಸ್. ಮತ್ತೆ ಏನಾದರೂ ಬಂದರೆ ಮತ್ತೆ ಮಾಡ್ಬೋದು. ಆ ಥರ ಪೇಷಂಟ್ ಬಂದರೆ ಬೊಟಾಕ್ಸ್ ಇಂಜೆಕ್ಷನ್ಸು ಪಾಯಿಂಟ್ ಅಂದರೆ ಟ್ರಿಗರ್ ಪಾಯಿಂಟ್ಸ್ ಎಲ್ಲ ನೋಡಿಕೊಂಡು ಸೊ ವಿ ಹ್ಯಾವ್ ಟು ಗಿವ್ ದಟ್ ದೇರ್ ಆ್ಯಕ್ಚುಲಿ. ಸೊ ಒಂದು ಟ್ರೈಜೆಮಿನಲ್ ನ್ಯೂರಾಲಜಿಸ್ಟ್ ಶೂಟಿಂಗ್ ಪೈನ್ ಫೇಸ್ಗೆ ಅದು ಟ್ರೀಟ್ ಮಾಡ್ತೀವಿ. ಕಾರ್ಪಲ್ ಆಲ್ಮೋಸ್ಟ್ ಆಲ್ ದ ಜಾಯಿಂಟ್ಸ್, ಜಾಯಿಂಟ್ಸ್, ಮಸಲ್ಸ್, ಟೇಸ್ಟ್, ಸ್ಪೋರ್ಟ್ಸ್ ಇಂಜುರೀಸ್. ಸೊ ವಿತ್ ಸಿಂಪಲ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್, ಮಸ್ಕ್ಯುಲೋಸ್ಕೆಲೆಟಲ್ ಕಂಡೀಷನ್ಸ್ ಎಲ್ಲ ಟ್ರೀಟ್ ಮಾಡ್ಬೋದು. ಈವನ್ ಕ್ಯಾನ್ಸರ್ ಪೈನ್ಸ್ ಇರುತ್ತೆ. ಕ್ಯಾನ್ಸರ್ ಪೈನ್ಸ್ ಒಬ್ಬೊಬ್ರಿಗೆ ಬಿಕಾಸ್ ಆಫ್ ಕ್ಯಾನ್ಸರ್ ವಿಲ್ ಬಿ ಕ್ರಾನಿಕ್ ಪೈನ್ಸ್ ವೇರ್ ವಿ ಕಾಂಟ್ ಡು ಎನಿಥಿಂಗ್. ಅವ್ರ ಪ್ಯಾಚಸ್ ಎಲ್ಲ ಒಪಿಯಾಯ್ಡ್ ಪೇನ್ ಕಿಲ್ಲರ್ ಪ್ಯಾಚಸ್ ಎಲ್ಲ ಹಾಕೊಂಡು we can reduce the pain with radio frequency. Cancer patient ge pain reduce. Cancer ಬಗ್ಗೆ ಹೇಳ್ತಿಲ್ಲ, pain. So cancer we can't do. But while pain ಮಾತ್ರ ಆ pain ನಾವು ಕಮ್ಮಿ ಮಾಡ್ಬೋದು ಆ ಥರ.
ಸೊ ಈ ರೀತಿ ಎಲ್ಲ ಈಗ ನೋಡ್ತಿರೋರ್ಗೂ ಕೂಡ ತುಂಬ ಜನಕ್ಕೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡಿಬೇಕು ಅಂತ ಹೇಳಿದ್ರೆ ಅಥವಾ ಭೇಟಿ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಅಪಾಯಿಂಟ್ಮೆಂಟ್ ತೊಗೊಂಬರ್ಬೇಕಾ, ಹೇಗೆ ನಿಮ್ಮನ್ನ ಭೇಟಿ ಆಗ್ಬೋದು? ಅಷ್ಟೇ, ಅಪಾಯಿಂಟ್ಮೆಂಟ್ ತಗೊಂಡು ಕಾಲ್ ಮಾಡ್ಕೊಂಡು ಬಂದ್ರೆ ಸೊ ಯೂಶಲಿ ವಾಕಿನ್ಸೇ ಬರ್ಬೋದು. ಓಕೆ ಬಟ್ ಬೆಟರ್ ಇಫ್ ವೀಕೆಂಡ್ಸ್ ವಿಲ್ ಬಿ ಬಿಸಿ, ಬೆಟರ್ ಟು ಟೇಕ್ ಎನ್ ಅಪಾಯಿಂಟ್ಮೆಂಟ್ ಅಂಡ್ ಆಕ್ಚುಲಿ ದೇ ಕ್ಯಾನ್ ಕಮ್ ಟು ಅಸ್. ಓಕೆ, ನಿಮ್ಮ ಫೋನ್ ನಂಬರ್ ಮತ್ತೆ ಅಡ್ರೆಸ್ ನಾವು ಸ್ಕ್ರೀನಲ್ಲಿ ತೋರಿಸ್ತೀವಿ, ಅದನ್ನ ನೋಡ್ಕೊಂಡು ಬರ್ಬೋದು. ಗೂಗಲ್ ಮ್ಯಾಪ್ಸ್ ಲಿಂಕ್ ಕೂಡ ನಾವು ಕೊಡ್ಬೋದು, ಅದನ್ನ ಅಲ್ಲಿ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮನ್ನ ಅವರು ಫೈಂಡ್ ಮಾಡ್ಬೋದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ. ಪೇನ್ ಮ್ಯಾನೇಜ್ಮೆಂಟ್, ಅದಕ್ಕಿರೋ ಟ್ರೀಟ್ಮೆಂಟ್ಸ್ ಎಲ್ಲ ಹೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡ್. ಥ್ಯಾಂಕ್ ಯು.